ನನಗೆ ನಮ್ಮ ಮನೇಲಿ ಹಂಗೆ ಹೇಳಕ್ಕೆ ಹೋದರೆ ಯಾವಾಗಲೂ ಸಂಗೀತ ಇದ್ದೇ ಇರೋದು. ನೀವು ಹೇಳ್ದಂಗೆ ನಮ್ಮ ತಾತನ ಬಗ್ಗೆ ಹೇಳಿದ್ರಿ. ನಮ್ಮ ಮುತ್ತಾತ ಸುಬ್ಬರಾಯ ಶಾಸ್ತ್ರಿಗಳು ಅಂತ. ನಮ್ಮದು ಊರು ಆನೂರು ಅಂತ. ಅದು ಬಂದು ಚಿಂತಾಮಣಿ ಪಕ್ಕದಲ್ಲಿ ಒಂದು 4-5 ಕಿಲೋಮೀಟ್ರಲ್ಲಿದೆ. ಈಗ ಚಿಕ್ಕಬಳ್ಳಾಪುರ ತಾಲೂಕು. ಒಂದು ಕಾಲದಲ್ಲಿ ಅದು ಕೋಲಾರ ಡಿಸ್ಟ್ರಿಕ್ಟ್ ಆಗಿತ್ತು. ಅವರು ಸುಬ್ಬರಾಯ ಶಾಸ್ತ್ರಿಗಳು ಅಲ್ಲಿಂದ ಸಂಗೀತಕ್ಕೋಸ್ಕರ ಅವರು ಬೆಂಗಳೂರಿಗೆ ಬಂದರು. ಅದರ ಅನುಭವ ಅಂದರೆ ಸಿನಿಮಾ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಅದರಲ್ಲಿ ಯಾರ್ಯಾರು ತುಂಬ ಹೆಸರು ಮಾಡಿದ್ರೋ ಅವ್ರ ಜೊತೆ ಎಲ್ಲ ಭಾಗಿಗಳಾಗಿ ನಾನು ನುಡಿಸೋವಂಥ ಭಾಗ್ಯ ನನಗೆ ಸಿಕ್ತು. ನಾನು ಇತ್ತೀಚೆಗೆ ಹಾಡೋದೇ ಕಡಿಮೆ ಆಗಿದೆ. ತುಂಬ ಇಷ್ಟ. ರಾಜನ್ ನಾಗೇಂದ್ರ ಅವ್ರಿಗೂ ನುಡಿಸಿದ್ದೀನಿ ನಾನು. ಒಂದೇ ಒಂದು ಲೈನು, ಅದು ಒಂದೇ ಗುರಿ ಅಂತ ಒಂದು ಚಿತ್ರದಲ್ಲಿ SP ಸಾರ್ ಹಾಡಿದ್ದಾರೆ. ಆ ಥರ ಅಂದರೆ ಒಂದೇ ಮಾಡ್ಬೋದಾಗಿತ್ತು, ಅಂದರೆ ಇನ್ನೂ ಹೆಚ್ಚು ಸಾಧನೆ ಮಾಡ್ಬೋದಾಗಿತ್ತೇನೋ. 20 ವರ್ಷದ ಹಿಂದೆ ಅಂದರೆ 25ನೇ ಇಸ್ವಿ ಅಂದ್ಕೊಳ್ಳಿ. ಆವಾಗ ನಾನು ಎಲ್ಲ ಬಿಟ್ಟೆ, ಅಂದರೆ ಸಿನಿಮಾ ಸಂಬಂಧಪಟ್ಟಿದ್ದ ಅಥವಾ ರೆಕಾರ್ಡಿಂಗ್ ಎಲ್ಲ ಬಿಟ್ಬಿಟ್ಟೆ. ಯಾವುದೇ ಕಲೆಗಾರನಿಗಾದರೂ ಇದು ಬರಬೇಕಿತ್ತು, ಅದು ಬರಲಿಲ್ಲ ಅನ್ನೋದು ಇದ್ದೇ ಇರುತ್ತೆ ರೀ. ಆದರೆ ನಾನು ಹೇಳೋದು ಏನು ಬಂದಿದೆ ಅದರಲ್ಲಿ ನನಗೆ ಬಹಳ ತೃಪ್ತಿ ಇದೆ. ತೃಪ್ತಿನೂ ಇದೆ. ಸೀಸನ್ ವೈಸ್ ಇರೋದು. ಬುಗುರಿ ಒಂದು ಸೀಸನ್ ಆದರೆ ಗಿಲ್ಲಿ ದಾಂಡೋನು, ಮರಕೋತಿ, ಈ ಮರವೇ ಇಲ್ವಲ್ಲ. ಮರ ಹತ್ತಕ್ಕೂ ಈಗಿನ ಜನಕ್ಕೆ ಬರಲ್ಲ. ಬಹುಶಃ ಮೊಬೈಲ್ ಬಂದ ಮೇಲೆ ವಾದ್ಯ ಅನ್ನೋದು ನಿಮ್ಮ ಕ್ಲೋಸ್ ಫ್ರೆಂಡ್. ವಾದ್ಯ ಅಲ್ಲ, ಅಥವಾ ನೀವು ಹಾಡೋದೇ ಇರ್ಬೋದು. ದಿನ ಅದ್ರ ಜೊತೆ ನೀವು ಒಂದು 1 ಅವರ್ ಕಾಲ ಕಳೀಲಿಲ್ಲ ಅಂದರೆ ಅದು ನಿಮ್ಮ ಜೊತೆ ಇರಲ್ಲ ಅಲ್ವಾ? ಆ ರೀತಿ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ವಿಶೇಷವಾದ ವ್ಯಕ್ತಿಯ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ನಾಡಿನ ಹೆಸರಾಂತ ಮೃದಂಗ ಕಲಾವಿದರು ಇವರು. ಆನೂರು ಅನಂತಕೃಷ್ಣ ಶರ್ಮಾ ಅವರು. ಇವರು ಕೇವಲ ಮೃದಂಗ ವಾದಕರು ಮಾತ್ರವಲ್ಲ, ಸುಗಮ ಸಂಗೀತ ಗಾಯಕರು, ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರುವಂಥವರು ಹಾಗೂ ಎಲ್ಲರ ನೆಚ್ಚಿನ ಗುರುಗಳು ಹೌದು. ವೀಣಾ ವಾದಕರಾದ ವಿದ್ವಾನ್ ಶಾಮಣ್ಣ ಅವರ ಮೊಮ್ಮಗ ಇವರು ಅಂದಮೇಲೆ ಇವರ ಕಲಾಜ್ಞಾನ ಎಂತಹದು ಅಂತ ಹೇಳಿ ಬಣ್ಣಿಸುವ ಅವಶ್ಯಕತೆನೇ ಇರೋದಿಲ್ಲ. ತಮ್ಮ 15ನೇ ವರ್ಷಕ್ಕೆ ವೇದಿಕೆಯನ್ನು ಏರಿದ ಈ ಕಲಾ ಪ್ರೇಮಿ ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನನ್ನನ್ನು ಕರೆದಿದ್ದಕ್ಕೆ ತಮಗೆ ಮತ್ತು ನಿಮ್ಮ ಡಿಜಿಟಲ್ ಸಂಯುಕ್ತ ಕರ್ನಾಟಕ ವಂದನೆಗಳು. ನಿಮ್ಮನ್ನು ಸಾಕಷ್ಟು ವೇದಿಕೆಯಲ್ಲಿ ಜನ ನೋಡಿರ್ತಾರೆ. ಒಂದು ಗಾಯಕ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಇಂಪಾರ್ಟೆಂಟೋ ಹಾಗೇನೆ ತಾಳವಾದ್ಯಕರು ಕೂಡ ಅಷ್ಟೇ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖ ಸ್ಥಾನವನ್ನು ಪಡೀತಾರೆ. ಅದರಲ್ಲಿ ನೀವು ಮೃದಂಗ ವಾದಕರಾಗಿ ಹೆಸರನ್ನು ನಾಡಿನಾದ್ಯಂತ ಅಷ್ಟೇ ಅಲ್ಲದೆ ದೇಶಾದ್ಯಂತ ವಿದೇಶಗಳಲ್ಲೂ ನಿಮ್ಮ ಖ್ಯಾತಿ ಪ್ರಸರಿಸಿದೆ. ಸೊ ನೀವು ಈ ಜೀವನಕ್ಕೆ ಅಥವಾ ಈ ವಾದಕ ರಂಗಕ್ಕೆ ಕಾಲಿಟ್ಟಿದ್ದು ಹೇಗೆ? ನಿಮ್ಮ ಕುಟುಂಬದ ಹಿಸ್ಟ್ರಿಯನ್ನು ನೋಡಿದ್ರೆ ಮುತ್ತಾತನಿಂದಲೂ ಎಲ್ಲ ಕಲಾ ಜೀವನದಲ್ಲೇ ಇದ್ದವರು. ನಿಮ್ಮ ಈ ಕಲಾ ಜೀವನ ಹೇಗೆ ಆರಂಭ ಆಯಿತು? ನನಗೆ ನಮ್ಮ ಮನೇಲಿ ಹಂಗೆ ಹೇಳಕ್ಕೆ ಹೋದರೆ ಯಾವಾಗಲೂ ಸಂಗೀತ ಇದ್ದೇ ಇರೋದು. ನೀವು ಹೇಳ್ದಂಗೆ ನಮ್ಮ ತಾತನ ಬಗ್ಗೆ ಹೇಳಿದ್ರಿ. ನಮ್ಮ ಮುತ್ತಾತ ಸುಬ್ಬರಾಯ ಶಾಸ್ತ್ರಿಗಳು ಅಂತ. ನಮ್ಮದು ಊರು ಆನೂರು ಅಂತ. ಅದು ಬಂದು ಚಿಂತಾಮಣಿ ಪಕ್ಕದಲ್ಲಿ ಒಂದು 4-5 ಕಿಲೋಮೀಟ್ರಲ್ಲಿದೆ. ಈಗ ಚಿಕ್ಕಬಳ್ಳಾಪುರ ತಾಲೂಕು. ಒಂದು ಕಾಲದಲ್ಲಿ ಅದು ಕೋಲಾರ ಡಿಸ್ಟ್ರಿಕ್ಟ್ ಆಗಿತ್ತು. ಅವರು ಸುಬ್ಬರಾಯ ಶಾಸ್ತ್ರಿಗಳು ಅಲ್ಲಿಂದ ಸಂಗೀತಕ್ಕೋಸ್ಕರ ಅವರು ಬೆಂಗಳೂರಿಗೆ ಬಂದರು. ಆಮೇಲೆ ಆ ಬೆಂಗಳೂರು ಬಂದ ಮೇಲೆ ಅವ್ರು ಇಲ್ಲೇ ನೆಲೆಸಿದ್ರು. ನಮ್ಮ ತಾತ ಶಾಮಣ್ಣವರು ಒಳ್ಳೆಯ
ವೀಣೆ ವಾದಕರು, ಒಳ್ಳೆ ಗುರುಗಳು ಸಹಿತ ಹೌದು, ಆಗಿದ್ದರು. ಹೌದು. ಮತ್ತು ಅವರು LICನಲ್ಲಿ ಕೆಲಸದಲ್ಲೂ ಇದ್ದರು ಹಾ, ಹಾ. ಆಗಿನ ಕಾಲದಲ್ಲಿ. ನಂತರ ನಮ್ಮ ತಂದೆ ಅನು ರಾಮಕೃಷ್ಣರವರು, ಅವರು ಇದನ್ನೇ ವೃತ್ತಿಯಾಗಿ ತಗೊಂಡ್ರು. ಹಾಗಾಗಿ ಮನೆಯಲ್ಲಿ ಸಂಗೀತ ದಿನ ಬೆಳಗಾಗಿದ್ದರೆ ಪಾಠಕ್ಕೆ ಬರೋರು, ಹೋಗೋರು, ಅಭ್ಯಾಸ ಮಾಡೋರು, ಈ ರೀತಿ ಇದ್ದು ಕಿವಿಗೆ ಬೀಳ್ತಾನೆ ಇತ್ತು. ನನಗೆ ಏನಂದರೆ, ನನಗೆ ನೆನಪು ಬರೋಕ್ಕನ್ನು ಮುಂಚೆಯಿಂದ ನನಗೆ ಮೃದಂಗ ಅದಾಗದೇ ಬಂದಿತ್ತು. ಅಂದರೆ ಇವಾಗೇನು ಪ್ರಾಡಿಜಿ ಅಂತಾರಲ್ಲ ಆ ಥರ. ಹಾಗೆ ಹಾಡೋದು ಹಾಡ್ತಿದ್ದೆ, ವೀಣೆನೂ ನುಡಿಸ್ತಾ ಇದ್ದೆ. ಆದರೆ ಒಂದು 13 ವರ್ಷ ವಯಸ್ಸಿನಲ್ಲಿ ಕಲಿಕೆ ಶುರು ಮಾಡಿದೆ. ನಮ್ಮ ಗುರುಗಳು ಆರ್ಯ ರಾಜಗೋಪಾಲ್ ಅಂತ, ವಿದ್ವಾನ್ ಆರ್ಯ ರಾಜಗೋಪಾಲ್ ಅಂತ, ಅವರು ಆಕಾಶವಾಣಿಯಲ್ಲಿ ನಿಲಯ ಕಲಾವಿದರಾಗಿದ್ದರು, ಮೃದಂಗ ಹಾಗೂ ಘಟ ವಿದ್ವಾಂಸರು. ಅಂದರೆ ಅದುವರೆಗೂ ನಾನು ಹೇಗೋ ಹಾಡ್ತಿದ್ದೆ, ನುಡಿಸ್ತಿದ್ದೆ ಮೃದಂಗ. ಅಂದರೆ ಯಾರು ಏನು ಕೇಳಿದ್ರು ಅದು ನುಡಿಸಬಲ್ಲಂಥ ಶಕ್ತಿ ಇತ್ತು ನನಗೆ. ಆದರೆ ಏನು ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಒಟ್ಟಿನಲ್ಲಿ ಕೇಳೋಕ್ಕೆ ಚೆನ್ನಾಗಿ ಇಂಪಾಗಿ ಹಾಡೋದಾಗಲಿ ನುಡಿಸೋದಾಗಲಿ ಮಾಡ್ತಿದ್ದೆ. ಆದರೆ ಒಂದು ಪಠ್ಯಕ್ರಮದಲ್ಲಿ ಒಂದು ಶಿಸ್ತುಬದ್ಧವಾಗಿ ಶುರು ಮಾಡಿದೆ. ಆವಾಗಿಂದ ಕಾನ್ಸಂಟ್ರೇಷನು ಜಾಸ್ತಿ ಮೃದಂಗದಲ್ಲಿ ನನಗೆ ಬಂತು. ಹಾಗಾಗಿ ಮನೆಯಲ್ಲೇ ವಾತಾವರಣ ಇದ್ದಿದ್ದರಿಂದ ಅದು ಬೇರೆ ಯಾವುದಕ್ಕೆ ಬೇರೆ ಕಡೆ ಹೋಗೋಕ್ಕೆ ಆಗಲಿಲ್ಲ. ನಿಮ್ಮ ಗುರುಗಳನ್ನ ನೆನೆಸ್ಕೊಂಡ್ರಿ, ಈಗ ಅವರಿಂದ ಕಲಿತ ಒಂದು ದೊಡ್ಡ ಪಾಠ ಅಂದರೆ ಏನು? ಪಾಠ ಅಂದರೆ ಎಲ್ಲವೂ ಪಾಠನೇ. ದಿನವೂ ಅವ್ರು ಬಂದಾಗಲೆಲ್ಲ ಒಂದು ತುಂಬ ಕಷ್ಟವಾದ್ದನ್ನು ಸುಲಭವಾಗಿ ಹೇಳ್ಕೊಡುವಂಥ ಒಂದು ಕಲೆ ಕಲಿತೆ. ಮತ್ತು ಅವರು ತುಂಬ ಸ್ಟ್ರಿಕ್ಟು ಅಥವಾ ಬೈತಾ ಇದ್ದರು ಒಂದು ಕಾಲದಲ್ಲಿ ಇದ್ದಂಗೆ. ಆ ಥರ ಏನಿಲ್ಲ. ಆದರೆ ನಮಗೆ ಒಂದು ಭಾಳ ಕ್ರಮಬದ್ಧವಾಗಿ ಇದರಲ್ಲಿ ಏನೇನು ಬೇಕೋ ಒಂದು ಕಾರ್ಯಕ್ರಮ ನೀಡೋಕ್ಕಾಗುವಷ್ಟು ಅಲ್ಲದೆ ಅದರಲ್ಲಿ ಏನೇನು ಸಾಧ್ಯತೆಗಳಿದೆ ಅದನ್ನು ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ಭಾಳ ಸುಲಭ ಸಾಧ್ಯವಾದ ರೀತಿಯಲ್ಲಿ ಹೇಳಿಕೊಟ್ರು. ಇವತ್ತಿಗೆ ಕಾರ್ಯಕ್ರಮದಲ್ಲಿ ಕೂತು ಯಾವುದೋ ಒಂದು ನಮಗೆ ಗೊತ್ತಿಲ್ಲದೆ ಇರೋದು ಒಂದು ತಾಳನೋ ಏನೋ ಹಾಕಿದ್ರೆ ಅದನ್ನು ನಿಭಾಯಿಸಬಲ್ಲ ಶಕ್ತಿ ಅವ್ರು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರ. ಓಕೆ 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 ಸರ್, ಇವಾಗ ಕಲಾ ಜೀವನ ಅಂದರೆ ಸ್ವಲ್ಪ ಕಷ್ಟಕರ ಅಂಥೇಳಿ ಎಲ್ಲರೂ ಒಂದು ಸಾಮಾನ್ಯ ಕಲ್ಪನೆ ಇದೆ. ಸೊ ನಿಮಗೂ ಆ ಥರದ ಪರಿಸ್ಥಿತಿಗಳು ಎದುರಾಗಿದ್ವಾ? ಅಂದರೆ ಕಲಿಯುವಾಗ ಏನಾದ್ರು ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಿದ್ದು, ಅಥವಾ ವೃತ್ತಿಯಾಗಿ ಇದನ್ನು ಸ್ವೀಕರಿಸಿದ ಮೇಲೆ ತುಂಬ ಜೀವನ ನಡೆಸೋಕ್ಕೆ ಕಷ್ಟ ಆಯಿತು ಅನ್ನುವಂಥದ್ದು, ಈ ಥರದ್ದು ಯಾವ್ದಾದ್ರು ಸಿಚುವೇಶನ್ಸ್ ಇದೆಯಾ? ಅನ್ನೋದು ನೋಡಿ, ಅದು ಎಲ್ಲ ವೃತ್ತಿಲೂ ಇದ್ದೇ ಇರುತ್ತೆ ಅಲ್ವಾ? ಹೌದು. ಯಾರೋ ಒಬ್ಬರು, ಇವಾಗ ನೀವು ಆ್ಯಂಕರ್ ಆಗಿದ್ದೀರಿ ಅಥವಾ ಒಂದು ಜರ್ನಲಿಸ್ಟ್ ಆಗಿರ್ತೀರಿ, ನಿಮಗಿಂತ ಸೀನಿಯರ್ ಒಬ್ಬರು ನೋಡಿದಾಗ ನಿಮಗೆ ನಾನು ರೀಚ್ ಆಗ್ತೀನಾ ಇಲ್ವಾ, ಅದೆಷ್ಟು ಇರ್ಬೋದು ಅಂತಿರುತ್ತೆ. ಆದರೆ ನನಗೆ ಏನಪ್ಪ ಅಂದರೆ ನಮ್ಮ ಮನೇಲೇ ಸಂಗೀತ ಇದ್ದಿದ್ದರಿಂದ ಆ ರೀತಿ ಕಲಿಯೋಕ್ಕೆ ಅದು ಇದು ಕಷ್ಟ ಅಂತ ಏನಾಗಲಿಲ್ಲ. ಆದರೆ ಯಾವುದೋ ಮನಸ್ಸಿನ ಒಂದು ಮೂಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಕೇಳಿದಾಗ ನನಗೆ ಈ ಜಾಗದಲ್ಲಿ ನುಡಿಸೋ ಅವಕಾಶ ಸಿಗುತ್ತೋ ಇಲ್ವೋ, ಇವ್ರ ಜೊತೆ ನಾನು ವೇದಿಕೆ ಹಂಚ್ಕೊಳ್ತೀನೋ ಇಲ್ವೋ, ಈ ತರಹದ್ದು ನನಗೆ. ಇಲ್ಲಾಂದರೆ ನೀವು ಕಷ್ಟಪಡಲೇಬೇಕು. ಕಷ್ಟ ಇನ್ ದಿ ಸೆನ್ಸ್ ಅಭ್ಯಾಸ ಮಾಡಬೇಕು. ನಿಮಗೆ ಬಂದಿರ್ಬೋದು, ನೀವು ಒಳ್ಳೆ ಗಾಯಕಿನೇ ಆಗಿರ್ಬೋದು, ಒಳ್ಳೆ ವಾದಕಿನೇ ಆಗಿರ್ಬೋದು, ಅಥವಾ ಇನ್ಯಾವುದರಲ್ಲಿ. ಆದರೆ ಅದನ್ನು ದಿನ ಕೂತು ಅದನ್ನು ರೂಢಿಸ್ಕೊಂಡು ಹೋದರೆ ಮಾತ್ರ ನಮಗೆ ಯಶಸ್ಸು ಸಿಗುತ್ತೆ. ನಾನು ವೃತ್ತಿಯಾಗಿ ಸ್ವೀಕರಿಸಿದ್ದು ಅಂದರೆ 80ನೇ ಇಸ್ವಿಯಿಂದನೂ ಒಂದು ಸಣ್ಣ ರಸ್ತೆಯಲ್ಲಿ ಇದ್ದೆ ಅನ್ಬೋದು. ಒಂದು ಕಾಲೇಜ್ ಶಿಕ್ಷಣ 85-86 ಆದಮೇಲೆ ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ವೇ ಅಂದರೆ ಆ ಥರ ಬಂತು. ಸೊ ಅದರಲ್ಲಿ ತೀರಾ ಕಷ್ಟಗಳು ಅಂದರೆ ಏನೋ ಬೇಸರದ ಕ್ಷಣ ಅಂದರೆ ಏನೋ ಅದು ನುಡಿಸ್ಲಿಕ್ಕಾಗಲಿಲ್ಲ, ಏನೋ ನನ್ನ ಮನಸ್ಸಿಗೆ ಬಂದಿದ್ದು ನೆರವೇರಲಿಲ್ಲ ಅನ್ನೋದು ವೇದಿಕೆ ಮೇಲೆ ಇರುತ್ತೆ.
ಅದು ಅಫ್ಕೋರ್ಸ್ ಅದಿದ್ರೇ ನಾವು ಸ್ವಲ್ಪ ಸಾಧನೆ ಮಾಡೋಕ್ಕೆ ಒಂದು ದಾರಿ. ಎಲ್ಲನೂ ಆಗ್ಬಿಟ್ರೆ ಎಲ್ಲ ಬಂದಿದೆ ಅನ್ನೋ ಒಂದು ತೀರ್ಮಾನ ಬಂದ್ಬಿಡುತ್ತೆ. ಅದಕ್ಕೆ ಒಂದೊಂದು ಎರಡೆರಡು ಮಿಸ್ಟೇಕ್ಗಳಾಗ್ತಿದ್ರೆ ಅದನ್ನು ನಮ್ಮ ಜಾಗನ ತೋರಿಸ್ತಾ ಇರುತ್ತೆ ಅಂತ. ಕಷ್ಟ ಅಂತ ಅದು ನಾನು ಕಷ್ಟ ಅಂತ ಹೇಳಲ್ಲ ರೀ, ಯಾಕೆಂದರೆ ನೀವು ಆರಿಸ್ಕೊಂಡಿದ್ದ ದಾರಿ. ಹೌದು ಹೌದು ಅಲ್ವಾ? ಹೌದು. ಇವಾಗ ನಾವು ಮಾರುತಿ 800 ಬಂದರೂ ಬೆನ್ಸಲ್ಲಿ ಬಂದರೂ ಟ್ರಾಫಿಕ್ ಜಾಮೆ. ಹೌದು. ಅವನು ನಿಲ್ಬೇಕು, ಇವ್ನು ನಿಲ್ಬೇಕು, ಆ ಕಷ್ಟ ಇದ್ದೇ ಇರುತ್ತೆ. ಬಟ್ ಏನು ಮಾಡೋದು, ಹೆಂಗೋ ಸ್ವಲ್ಪ ಹಂಗು ಹಿಂಗು ಮಾಡಿಕೊಂಡು ಮಾರುತಿ 800 ಅವನಿಗೇನೆ ಈಸಿ, ಸಣ್ಣ ಸಣ್ಣ ದಾರಿ ಹೋಗ್ಬೋದು, ಚೂರು ಉಜ್ಜಿದ್ರೂ ಪರವಾಗಿಲ್ಲ, ಆ ಥರ ಅನ್ಕೋಬೇಕು ನಾವು. ಒಂದೆರಡು ಏಟು ಬೀಳುತ್ತಪ್ಪ ಪರವಾಗಿಲ್ಲ. ಹಂಗೆ ಅಂದರೆ ಯಾರೋ ಹೇಳಿರ್ತಾರೆ ಇನ್ನೂ ನೀನು ಮಾಡಬೇಕು, ಇನ್ನೂ ಸಾಧನೆ ಮಾಡಬೇಕು ಅಂತ. ಅದನ್ನೆಲ್ಲ ನಾವು ಕಷ್ಟ ಅಂತ ತಗೊಳ್ಬೋದು, ಅಲ್ಲ. ಹೌದು, ಅದನ್ನ ಆಶೀರ್ವಾದ ಅಂತ ತಗೊಳ್ಬೋದು. ಖಂಡಿತವಾಗ್ಲು ಖಂಡಿತವಾಗ್ಲು. ಸರ್, ಇವಾಗ ನಿಮ್ಮ ಬಾಲ್ಯದ ಜೀವನದಲ್ಲಿ ನೋಡೋದಾದ್ರೆ ಮನೆಯಿಂದಲೇ ಅಭ್ಯಾಸ ಆರಂಭ ಆಗೋಗಿತ್ತು. ಸೊ ಈ ಅಭ್ಯಾಸದಲ್ಲಿ ನಿಮ್ಮ ತಾಯಿ ಶ್ರೀಲಕ್ಷ್ಮಿ ಅವರ ಪಾತ್ರ ಎಷ್ಟಿತ್ತು, ಅವರ ಸಹಕಾರ ಹೇಗಿತ್ತು, ಅಮ್ಮನ ಕಿವಿ ಮಾತು ಇವತ್ತಿಗೂ ನೆನಪಿರೋದಾದ್ರೆ ಏನು? ಮಾತೆ ಕಡಿಮೆ ನಮ್ಮ ತಾಯಿ. ಅಂದರೆ ಆಗಿನ ಕಾಲದ ಮನೆ ಅಂದರೆ ಯೋಚನೆ ಮಾಡಿ, ಅಪ್ಪ ಹೇಳಿದ್ದೆ ವೇದವಾಕ್ಯ. ಆ ಟೈಮ್ 3 ಮಕ್ಕಳು ನಾವು, ಜೊತೆಗೆ ನಮ್ಮದು ಕೂಡು ಕುಟುಂಬ. ನಮ್ಮ ತಂದೆ ತಂಗಿರು ತಮ್ಮ ಎಲ್ಲ ಇದ್ದರು. ಸೊ ಅವ್ರವ್ರ ಸಮಯಕ್ಕೆ ಅವ್ರವ್ರು ಹೊರಡೋದು ಅಂದರೆ ಸೀಮೆ ಎಣ್ಣೆ ಸ್ಟೌವಿಂದ ಶುರು ಅಂದ್ಕೊಳ್ಳಿ ಅಂದರೆ. ಸೊ ಪಾಪ ಏನೂ ಹೇಳ್ತಿರ್ಲಿಲ್ಲ ನನಗೆ, ಆ ಥರ ಕಿವಿ ಮಾತು ಏನಿಲ್ಲ, ನಗುಮುಖ ಅಷ್ಟೇ ತಾಯಿದು. ಏನು ಜ್ಞಾಪಕ ಬರುತ್ತೆ ಅಂದರೆ, ನನ್ನ ಹತ್ರ ಒಂದು ಜಾವ ಇತ್ತು ಭಾಳ ಹಿಂದೆ. ಸೊ ಅದು ಸೌಂಡ್ ಮಾಡೋದು ಜಾಸ್ತಿ. ರಾತ್ರಿ ರೆಕಾರ್ಡಿಂಗು ಅದು ಇದು ಮುಗಿಸ್ಕೊಂಬಂದ್ರೆ 11:30 ಅಥವಾ ಇನ್ನೂ ಲೇಟು ಆಫ್ ಮಾಡಿಕೊಂಡೇ ಬರ್ತಿದ್ದೆ. ಸ್ವಲ್ಪ 3-4 ಮನೆಯಿಂದ ತುಂಬ ಸೌಂಡ್ ಮಾಡುತ್ತಲ್ಲ ಅಂತ. ಆದರೆ ಗೇಟು ಮೆತ್ತಗೆ ತೆಗೆದ್ರೂ ಕೂಡ ನಮ್ಮದು ತೆಲುಗು, ವಸ್ತುವೇನಪ್ಪ ಬಂದೇನಪ್ಪ ಅನ್ನೋರು. ಅಂದರೆ ಅದು ಆ ತಾಯಿ ಹೃದಯ, ಅದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅಂದರೆ ಎಷ್ಟೊತ್ತಾದರೂ ಒಬ್ಬ ಮಗನೋ ಮಗಳೋ ಬರಬೇಕು ಅನ್ನೋದು ಆ ತಾಯಿ ಇದು. ಅದು ಬಿಟ್ಟರೆ ಪಾಪ ಯಾವತ್ತೂ ಏನಿಲ್ಲ, ನಾವು ಹೋಗೋ ಟೈಮ್ಗೆ ಬರೋ ಟೈಮ್ಗೆ ಅವ್ರು ಇದ್ದೇ ಇರೋದು. ಅಲ್ಲ ಸುಮ್ಮನೆ ಏನೋ ಹೇಳ್ಬಿಡ್ಬೋದು ಅವ್ರ ಕಿವಿ ಮಾತು ಹೇಳಿದ್ರು ಅಂತ, ಏನಿಲ್ಲ, ಸಹಕಾರ ಇತ್ತು. ಇನ್ನೇನು ಕೊಡಲೇಬೇಕು, ನಾವು ಹೋಗಿದ್ದೆ ಆ ದಾರಿ. ಸೊ ಬೆಂಬಲ ಮಾಡಲೇಬೇಕಾಗತ್ತೆ. ಅಂದ್ರೆ ಒಳ್ಳೆ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಂಡಾಗ ವಿರೋಧಿಸೋ ಮಾತಿಲ್ಲಿ ಅನ್ನುವಂಥದ್ದು. ಸರ್, ಇವಾಗ ನೀವು ಸಂಗೀತದಲ್ಲಿ ಈಜಿ ಧುಮ್ಕಿ ಎಲ್ಲ ಆಗೋಗ್ಬಿಟ್ಟಿದೆ. ಒಂದು ವೇಳೆ ನೀವು ಸಂಗೀತ ಕ್ಷೇತ್ರ ಅಥವಾ ಈ ವಾದಕ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ದಿದ್ರೆ ಇವತ್ತು ಆನೂರು ಅನಂತಕೃಷ್ಣ ಶರ್ಮ ಅವರು ಏನಾಗಿರ್ತಿದ್ರು? ನನಗೇನು ಬೇರೆ ಥಾಟೇ ಬಂದಿಲ್ಲ ಯಾವತ್ತು. ಅಂದ್ರೆ ಲೈಕ್ ನಾನು ಇದು ಓದ್ಬೋದಿತ್ತು ಮನಸ್ಸಲ್ಲಿ, ತಂದೆ ತಾಯಿಗೆ ಇತ್ತೇನೋ ದುಡ್ಡು ಮಾಡಿ ಎಲ್ಲ ಕೆಲಸ ಮಾಡಬೇಕು ಅಂತ. ನನಗಂತೂ ಇದ್ದೇ ಇರಲಿಲ್ಲ. ಅದು ಫಸ್ಟ್ ಡೇ ಅಂದರೆ 81 ಐ ಯೂಸ್ ಟು ಪರ್ಫಾರ್ಮ್ ಯಾವುದೋ ರೆಕಾರ್ಡಿಂಗ್ಗಳಲ್ಲಿ ಮೃದಂಗ ತಬಲ ಹೀಗೆ ನುಡಿಸ್ತಾ ಇದ್ನಲ್ಲ. ಸೊ ಬೇರೆ ಯಾವುದು ನಾನು ಇದಾಗ್ಬೋದಾಗಿತ್ತು ಅದಾಗ್ಬೋದಾಗಿತ್ತು ಅನ್ನೋದು ಯಾವತ್ತೂ ಬಂದೇ ಇಲ್ಲ. ನಾನು ಅದು ಹೇಳಲೂಬಾರ್ದು ಅಂತ ಅಂದ್ಕೊಳ್ತೀನಿ. ಕಾರಣ ಇದೆಲ್ಲ ಕೊಟ್ಟಿದೆ ನನಗೆ. ನಾನು ಏನೋ ಒಂದು ನಿಮಿಷ ನಂಗೆ ಡಾಕ್ಟ್ರ್ ಆಗಬೇಕು, ಡಾಕ್ಟ್ರ್ ಆಗ್ತಿದ್ದೆ, ಇಂಜಿನಿಯರ್ ಆಗ್ತಿದ್ದೆ, ಕ್ರಿಕೆಟರ್ ಆಗ್ತಿದ್ದೆ ಅಂತ ಹೇಳಿ ನನಗೆ ಇಷ್ಟೆಲ್ಲ ಕೊಟ್ಟಿರೋ ಸಂಗೀತಕ್ಕೆ ನಾನು ಮೋಸ ಮಾಡ್ತೀನೇನೋ ಅನಿಸ್ಬಿಡುತ್ತೆ. ಸೊ ಅದೊಂದೇ, ಅಥವಾ ಇನ್ನೇನೋ ಸಂಗೀತಕ್ಕೆ ಸಂಬಂಧಪಟ್ಟಿದ್ದೆ, ಇನ್ನೇನೋ ಒಂದು ಅಂಗಡಿ ತೆಕ್ಕೊಂತ ಇದ್ನೋ ಏನೋ ಗೊತ್ತಿಲ್ಲ ನನಗೆ. ಓಕೆ ಸರ್, ಇವಾಗ ನಿಮ್ಮ ಜೀವನವನ್ನು ನೋಡಿದ್ರೆ ನೀವು ಕೇವಲ ಮೃದಂಗ ವಾದಕರು ಮಾತ್ರ ಅಲ್ಲ, ಸುಗಮ ಸಂಗೀತ ಗಾಯಕರೂ ಹೌದು. ಅದ್ರ ಜೊತೆಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಗಮ ಸಂಗೀತಕ್ಕೆ ನಾನು ನುಡಿಸ್ತಾ ಇದ್ದೆ. ಅಂದರೆ ಹಾಡ್ತೀನಿ ಇಲ್ಲ ಅಂತಲ್ಲ, ಅದನ್ನೇ ನಾನು ಶಾಸ್ತ್ರೀಯ ಸಂಗೀತನ ಹಾಡ್ತೀನಿ.
ತುಂಬ ಕೇಳಿದ್ದೀನಿ, ತುಂಬ ನುಡಿಸಿದ್ದೀನಿ. ಹ್ಮ್. ಹಾಡಿಲ್ಲ ಅಂತಲ್ಲ, ಅಲ್ಲಿ ಇಲ್ಲಿ ನಮ್ಮ ಇಷ್ಟ ಬಂದಾಗ ಹಾಡಿದ್ದೀನಿ. ಸಿನಿಮಾ ಸಂಗೀತಕ್ಕೆ ನುಡಿಸಿದ್ದೀನಿ. ಹೌದು, ಸಿನಿಮಾ ಸಂಗೀತದ ನಿರ್ದೇಶನ ಮಾಡಿದ್ದೀರಾ. ಸೊ ಹಾಗೆ ಅದರ ಅನುಭವವನ್ನ ಹೇಳೋದಾದ್ರೆ ಸರ್. ಅದರ ಅನುಭವ ಅಂದರೆ ಸಿನಿಮಾ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಅದರಲ್ಲಿ ಯಾರ್ಯಾರು ತುಂಬ ಹೆಸರು ಮಾಡಿದ್ರೋ ಅವ್ರ ಜೊತೆ ಎಲ್ಲ ಭಾಗಿಗಳಾಗಿ ನಾನು ನುಡಿಸೋವಂಥ ಭಾಗ್ಯ ನನಗೆ ಸಿಕ್ತು. ಸಿನಿಮಾದಲ್ಲಿರ್ಬೋದು, ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡೋದ್ರಲ್ಲಿ ಆ ಒಂದು ಖುಷಿ. ಅಂದರೆ ಅದರಲ್ಲಿ ಏನಾಗುತ್ತೆ ಅಂದರೆ, ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ನಿಮಗೆ ಮನೋಧರ್ಮ ಅನ್ನೋದೊಂದು ಬರುತ್ತೆ. ಅಂದರೆ ನಿಮಗೆ ನಿಮ್ಮ ಐಡಿಯಾ ಏನಿದೆ ಅದನ್ನು ದಿಢೀರಂತ ಬಂದಿರೋ ಒಂದು ಐಡಿಯಾನೋ ರಾಗದಲ್ಲಿರ್ಬೋದು ಅಥವಾ ನುಡ್ಸಾಣಿಕೆಯಲ್ಲಿರ್ಬೋದು, ಅದನ್ನು ನೀವು ತೋರ್ಪಡಿಸ್ಕೋಬೋದು. ಇಲ್ಲೇನಾಗುತ್ತೆ, ನಮ್ಮ ಸಂಗೀತ ನಿರ್ದೇಶಕ ಏನು ಹೇಳಿರ್ತಾನೋ ಅದು ಕಟ್ಟುಪಾಡು. ಹೌದೌದು, ಯಾಕೆಂದರೆ ಅವ್ರು ನಮ್ಮನ್ನು ಕರೆದಿರೋದೇ ಅವ್ರ ಐಡಿಯಾನ ನಮ್ಮ ಮೂಲಕ ತೋರಿಸ್ಲಿಕ್ಕೆ. ನಾವು ನಮ್ಮ ಐಡಿಯಾ ತಗೊಳ್ತಾರೆ, ಇಲ್ಲ ಅಂತಲ್ಲ, ಒಂದೊಂದು ಸತಿ ಸರ್ ಇದು ಹಿಂಗೆ ಇರ್ಬೋದ, ಚೆನ್ನಾಗಿದೆಯಪ್ಪ ಅಂತ ತಗೊಳ್ಳೋದು. ಹೆಚ್ಚಿನ ಸಮಯದಲ್ಲಿ ಒಂದು 90% ಅಂದ್ಕೊಳ್ಳಿ, ಹಂಗಾಗಲ್ಲ. ನಾವು ಅದಕ್ಕೆ ನಿಬದ್ಧವಾಗಿರುತ್ತೆ. ಅವ್ರದ್ದೇನೋ ಒಂದು ಆಸೆ ಇರುತ್ತೆ, ಅಥವಾ ಅವ್ರ ಕಂಪೋಸಿಂಗಲ್ಲಿ ಹಿಂಗೆ ಬರಬೇಕು, ಹಿಂಗಿರಬೇಕು, ಈ ವಾದ್ಯ ಹಿಂಗಿರಬೇಕು, ಅದು ನಿಮ್ಗೆ ಗೊತ್ತೇ ಇದೆ. ಆಮೇಲೆ ಅದರಲ್ಲಿ ಏನಂದರೆ, ಒಂದು ಹಾಡು ಅನ್ನೋದು ಒಂದು 4:15 5 ನಿಮಿಷ, ಒಂದು 6 ನಿಮಿಷ ಬರುತ್ತೆ. ಆ ಮೈಕಿನ ಉಪಯೋಗ, ಸೌಂಡ್ ಭಾಳ ಇಂಪಾರ್ಟೆಂಟು. ಹಾಡೋರಿಗಾದರೆ ಒಂದು ಎಕ್ಸ್ಪ್ರೆಷನ್ನು, ಆ ಸಿಚುಯೇಷನ್ಗೆ ತಕ್ಕ ಒಂದು ಎಕ್ಸ್ಪ್ರೆಷನ್ನು. ನುಡಿಸೋರ್ಗು ಅಷ್ಟೇ, ಒಂದು ಡೈನಾಮಿಕ್ಸ್ ಅಂತೀವಿ. ಅಂದರೆ ಆ ಪದಗಳಿಗೋ ಆ ಸಿಚುಯೇಷನ್ಗೋ ತಕ್ಕನ ಹಾಗೆ ಅದಕ್ಕೆಲ್ಲ ಮಾಡೋರೊಬ್ರು ಇದ್ದೇ ಇರ್ತಾರೆ, ಅರೇಂಜರ್ ಅಂತ. ಸೊ ಅವರು ಹೇಳಿದಾಗೆ ನಾವು ನುಡಿಸ್ಬೇಕು. ಅದು ನಾನು ಕೇವಲ ಅದನ್ನು ಕಮರ್ಷಿಯಲ್ಲಾಗಿ ನುಡಿಸಿದ್ರೆ ಕಡೆಯಲ್ಲಿ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲಿಯೋಕ್ಕೆ ಏನು ಸಿಗುತ್ತೆ ಅನ್ನೋ ರೀತಿಲೇ ಹೋಗ್ತಾ ಇದ್ದೆ. ಅಫ್ಕೋರ್ಸ್ ಎರಡೂ ಇದೆ. ಪ್ರೊಫೆಷನ್ ಆದಮೇಲೆ ನಿಮ್ಗೆ ಅದು ಬೇಕು, ಕಲಿಬೇಕು. ಅದೆರಡರಿಂದ ನನಗೆ ಆ ಒಂದು ಟೆಕ್ನಿಕ್ನ, ಆ ಒಂದು ಆಯಾಮನ ನಾನು ನನ್ನ ಶಾಸ್ತ್ರೀಯ ಸಂಗೀತಕ್ಕೂ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಓಕೆ. ಸೊ ಸಿನಿಮಾ ಯಾವ ಯಾವ ನಿರ್ದೇಶಕರ ಜೊತೆ ಎಲ್ಲರೂ ಮಾಡಿದ್ದೀನಿ. ಅಂದರೆ ಆಗಿನ ಕಾಲದವರಾದ ಉಪೇಂದ್ರ ಕುಮಾರ್ ಇರ್ಬೋದು, ವಿಜಯ್ ಭಾಸ್ಕರ್, ಹಾಗೆ ಆದಿಯಾಗಿ ಬಂದು ಹಂಸಲೇಖ ಸರ್ ಸುಮಾರು ನುಡಿಸಿದ್ದೀನಿ. ಮತ್ತು ಲೇಟೆಸ್ಟ್ ಅಂದರೆ ಸಾಧು ಇರ್ಬೋದು, ಗುರು ಕಿರಣ್, ಮನೋಹರ್. ಒಂದು ಕಾಲಘಟ್ಟದಲ್ಲಿ ಬಂದು 2005 ನಾನು, ಆಮೇಲೆ ಸಾಕು ಅಂತ. ಅಂದರೆ ಕಮರ್ಷಿಯಲ್ಲಾಗಿ ಸ್ಟುಡಿಯೋಗೆ ಹೋಗಿ ನುಡಿಸೋದೇ ನನಗೆ ಸಾಕು. ಕಂಪೋಸಿಂಗ್ ಮಾಡೋದು ಕಡಿಮೆ ಮಾಡಿದೆ. ಒಂದು 25 ವರ್ಷ ಅದರಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೆ. ಅಲ್ಲಿವರೆಗೂ, ಅಥವಾ ಇನ್ಯಾರದ ಹೆಸರು ಬಿಟ್ಟನೋ ಅದು ಗೊತ್ತಿಲ್ಲ, ಎಲ್ ವೈದ್ಯನಾಥನ್ನು, ಸುಮಾರು ಜನ ಆಗಿನ ಕಾಲದವರು. ಅಂದರೆ ಈ ಕಡೆ ಸುಗಮ ಸಂಗೀತಕ್ಕೆ ಬಂದರೆ ಅನಂತ ಸ್ವಾಮಿ ಅವರು ಇರ್ಬೋದು, ಅಶ್ವತ್ತು, ಪದ್ಮಚರಣ್, ಎಚ್ ಕೆ ನಾರಾಯಣ, ಹೀಗೆ ಹಲವಾರು ಸಂಗೀತ ನಿರ್ದೇಶಕರ ಈ ಕಡೆ ಅಂದರೆ ಸುಗಮ ಸಂಗೀತ ಅವ್ರ ಜೊತೆ ನುಡಿಸೋ ಸೌಭಾಗ್ಯ ನಂದಾಗಿತ್ತು. ಮತ್ತು ಆ ಸ್ನೇಹ, ಒಬ್ಬೊಬ್ಬರದು ಒಂದೊಂದು ರೀತಿ. ಅದೇ ಒಂದು 25 ವರ್ಷ ಆಯಿತು. ಯಾಕೋ ನನಗೂ ಸಾಕು ಅನ್ನಿಸ್ತು. ಆಮೇಲೆ ಹೆಚ್ಚಾಗಿ ಪಾಠ ಹೇಳೋದು, ಅಥವಾ ನಮ್ಮದೇ ಸಂಸ್ಥೆಗಳು ಸುಮಾರು ಇರೋದರಿಂದ ಅದರನ್ನೆಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಹಂಗೇನು ನಿಲ್ಸಿದ್ನಲ್ಲ ಅಂತ ಬೇಸರನೂ ಇಲ್ಲ, ಅಥವಾ ಸಂತೋಷ. ಅಂದರೆ ಈಗಲೂ ಎಲ್ಲರೂ ಪರಿಚಯ ಇದೆ ನನಗೆ, ಎಲ್ಲರೂ ಈಗಲೂ ನನಗೆ ಕಾಂಟ್ಯಾಕ್ಟಲ್ಲೇ ಇದ್ದೀನಿ. ಅಂದರೆ ಇವಾಗ ವೇದಿಕೆ ಕಾರ್ಯಕ್ರಮಗಳು ಕೊಡ್ತಾ ಇಲ್ವಾ ಸರ್? ಖಂಡಿತ ಕೊಡ್ತೀನಿ. ನಾನು ಹೇಳಿದ್ದು ಈ ಸಿನಿಮಾ ಅಥವಾ ಸುಗಮ ಸಂಗೀತ ಅಥವಾ ಸ್ಟುಡಿಯೋಗಳಲ್ಲಿ ಏನೇನು ನಡೆಯುತ್ತೆ, ಭಕ್ತಿಗೀತೆಗಳಿರ್ಬೋದು ಅಥವಾ ಏನಿರ್ಬೋದು, ಶಾಸ್ತ್ರೀಯ ಏನಾದಿದ್ರೆ ಹೋಗ್ತೀನಿ. ತುಂಬ ಕಡಿಮೆ, ಅದನ್ನು
ಮುಂಚೆ ಈ ತಿಂಗಳಲ್ಲಿ ಒಂದು 10-15 ದಿನ ಏನು ಹೋಗ್ತಿದ್ವಿ ಅದನ್ನೆಲ್ಲ ನಿಲ್ಲಿಸಿದೆ ಅಷ್ಟೆ. ಓಕೆ. ಸೊ ನೀವು ನಿರ್ದೇಶಿಸಿದ ನಿಮ್ಮ ನೆಚ್ಚಿನ ಒಂದು ಗೀತೆ ಅಂದರೆ ಯಾವುದಿರ್ಬೋದು? ಅದು ಇದು ಅಂತೇನಿಲ್ಲ ರೀ, ಎಲ್ಲನೂ. ಅಂದರೆ ಇವಾಗ ಒಂದು ಯಾವುದೋ ಹೇಳಿದ್ರೆ ಇನ್ನೊಬ್ಬರನ್ನ ನಾವು ಏನೋ ಒಂದು ಇದಾಗ್ಬಿಡುತ್ತೆ. ಸೊ ಅದೊಂದು ನಾನು ಯಾವತ್ತೂ ಹೇಳ್ತೀನಿ. ಇವಾಗ ಸಾಮಾನ್ಯ ಕೇಳ್ತಾರೆ, ನೀವು ಮರೆಯಲಾರದ ಘಟನೆ ಏನು, ನಿಮ್ಗೆ ತುಂಬ ಇಷ್ಟವಾದ್ದೇನು, ಅಥವಾ ನೀವು ತುಂಬ ನೀವು ಆವಾಗಲೇ ಹೇಳಿದ್ರಿ ಕಷ್ಟದ್ದು ಇದೆಲ್ಲ, ಅದೇನೋ ಇದ್ದಿದ್ರೆ ಹೇಳ್ಬೋದಾಗಿತ್ತು. ಇದೇನಂದರೆ ಒಬ್ಬೊಬ್ಬರದು ಒಂದೊಂದು ಸಿನಿಮಾದಲ್ಲಿರ್ಬೋದು ಅಥವಾ ನಮ್ಮ ಅಭಿರುಚಿ ಒಂದೊಂದು ರೀತಿಯಲ್ಲಿರುತ್ತೆ. ಅಂದರೆ ಅವರ ಅಪ್ರೋಚ್ ಆ ಕ್ಷಣಕ್ಕೆ ಅದು ತುಂಬ ಚೆನ್ನಾಗಿ ಕೇಳಿಸಿರ್ಬೋದು. ಈಗ ಸಿನಿಮಾಗೆ ಸಂಬಂಧಪಟ್ಟಿದ್ದಾದರೆ ನೀವು ಯೋಚನೆ ಮಾಡಿದ್ರೆ ಕೆಲವೊಂದು ಹಾಡು ನಿಮ್ಗೆ ಆ ಸೀನ್ ನೋಡ್ತಿದ್ದಾಗ ಸಿಗೋ ಎಫೆಕ್ಟು ಬರೀ ರೇಡಿಯೋಲ್ಲಿ ಬಂದಾಗ ನಿಮಗೆ ಇರೋದಿಲ್ಲ. ಕೆಲವು ಅಂದರೆ ಮಾಡ್ರನ್ ಆಗಿ ಕೆಲವು ಮಾಡಿರ್ತಾರಲ್ಲ, ಅದು ಕೆಲವು ಹಳೆಯ ಹಾಡುಗಳು ನಿಮಗೆ ಅದು ರೇಡಿಯೋಲ್ಲಿ ಬಂದರೂ ಕೇಳೋಕ್ಕೆ ಚೆನ್ನಾಗಿರುತ್ತೆ, ವಿಡಿಯೋಲ್ಲಿ ಬಂದರೂ ಅಂದರೆ ನಿಮ್ಮ ದೂರದರ್ಶನನೋ ಸಿನಿಮಾ ನೋಡೋಕೆ ಚೆನ್ನಾಗಿರುತ್ತೆ. ಅಂದರೆ ಸಿಚುಯೇಷನಲ್ ಮ್ಯೂಸಿಕ್ ಅದು. ಅಲ್ಲಿ ನಿರ್ದೇಶಕನ ಪೂರ್ಣ ಸ್ವಾತಂತ್ರ್ಯ ಇರುತ್ತೆ ಅವನಿಗೆ, ಇದೇ ರಾಗ ಆಗಬೇಕು ಇದರಲ್ಲೇ ಅಂತೇನಿಲ್ಲ, ಅದ್ರ ಪ್ರಕಾರ ಹೋಗ್ಬೋದು. ಸೊ ಎಲ್ಲರೂ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟೇ ಇದ್ದಾರೆ. ನಾನು ಯಾವುದಾದ್ರೂ ಒಂದು ಚೆನ್ನಾಗಿದೆ ಅಂದರೆ ಇನ್ನೊಂದು 100 ಹಾಡು ಬಾಕಿ ಇರುತ್ತೆ. ಅಲ್ವಾ? ಹೌದು, ಅದಂತೂ ನಿಜ. ಅದು ಕನ್ನಡದ ಮಟ್ಟಿಗಂತೂ ಅಕ್ಷರಶಃ ಸತ್ಯ. ಅದು ಒಂದ್ರಿಗಿಂತ ಒಂದು ಅದ್ಭುತವಾದ ಗೀತೆಗಳಿದೆ, ಅವಾಗಿಂದಾನು ಇದೆ. ಯಾವಾಗ ಶುರುವಾಯಿತು ಕಪ್ಪು ಬಿಳುಪು ಫಿಲಮಿಂದ ಇದೆ. ಹಾಗೆ ಸುಗಮ್ ಸಂಗೀತನೂ ಅಷ್ಟೇ. ಪಿನ್ ಪಾಯಿಂಟ್ ಮಾಡಿ ಇದು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಆಗಲ್ಲ. ಓಕೆ, ಹಂಗಂತ ನಾನು ಇವಾಗ ನಿಮ್ಮ ನೆಚ್ಚಿನ ಅಂತ ಹೇಳಲ್ಲ. ನಮ್ಮ ವೀಕ್ಷಕರಿಗಾಗಿ ಒಂದು ಸಿನಿಮಾ ಗೀತೆಯನ್ನು ಹಾಡೋದಾದ್ರೆ ಯಾವ್ದು ಹಾಡ್ತೀರಾ? ನಾನು ಇತ್ತೀಚೆಗೆ ಹಾಡೋದೇ ಕಡಿಮೆ ಆಗಿದೆ. ತುಂಬ ಇಷ್ಟ ರಾಜನ್ ನಾಗೇಂದ್ರ ಅವ್ರಿಗೂ ನುಡಿಸಿದ್ದೀನಿ ನಾನು. ಒಂದೇ ಒಂದು ಲೈನು, ಅದು ಒಂದೇ ಗುರಿ ಅಂತ ಒಂದು ಚಿತ್ರದಲ್ಲಿ SP ಸಾರ್ ಹಾಡಿದ್ದಾರೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ. ಅದು ಭಾಳ ಅಂದರೆ ಅದೊಂದೇ ಅಲ್ಲ, ಆ ಥರ ಸುಮಾರು ಹಾಡಿದೆ. ಹೌದು ಹೌದು, ಅಂದರೆ SP ಅವರು ಹಾಡಿರೋದು ಅದು. ಏನು ನನಗೆ ಅದು ಪರ್ಸನಲಿ ಅದರಲ್ಲಿ ವೈಲಿನ್ ಕೂಡ ಇದೆ, ಸೋಲೋ ತುಂಬ ಚೆನ್ನಾಗಿದೆ. ಆ ಥರ ಹಾಡುಗಳು ಸುಮಾರು ಕೇಳ್ತೀನಿ, ಈಗಲೂ ಕೇಳ್ತಾ ಇರ್ತೀನಿ. ಸರ್, ಇವಾಗ ಒಂದು ಚಿತ್ರಗೀತೆ ಅಂತ ನೋಡಿದ್ರೆ ನಾವು ನೋಡುವಂಥದ್ದು ಏನೋ ಒಂದು ಲಿರಿಕ್ಸು ಅಥವಾ ಮೇಜರ್ ಏದೋ ಒಂದೆರಡು ಇನ್ಸ್ಟ್ರೂಮೆಂಟ್ಸು ಅಷ್ಟೇ ನಮ್ಮ ಗಮನಕ್ಕೆ ಬರುತ್ತೆ. ನೀವು ಒಬ್ರು ವಾದಕರಾಗಿ ನೀವು ಒಂದು ಗೀತೆ ಅಂದ ತಕ್ಷಣ ಏನೇನು ಅಂಶಗಳನ್ನು ಗಮನಿಸ್ತೀರಾ? ವಾದಕರಾಗಿ ಅಂತ ಹೇಳಿದ್ರೆ ಅಥವಾ ನಿಮ್ಮ ದೃಷ್ಟಿಕೋನದಲ್ಲಿ ಅಂದರೆ ಒಂದು ಗೀತೆ ಆ ಲಿರಿಕ್ಸ್ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಅಂದರೆ ಅದು ಇವಾಗ ಸ್ವಲ್ಪ ಆಡು ಭಾಷೆಗೆ ಇಳ್ಕೊಂಡಿದೆ, ಆ ಕವಿತೆ ಸೊಗಡು ಇರುತ್ತೆ. ಆಮೇಲೆ ಹಾಡು, ಅದು ಹಾಡಿನಲ್ಲಿ ಆ ನಡೆ ಒಂದಿರುತ್ತೆ. ಅದರಲ್ಲಿ ನಾವು ಶಾಸ್ತ್ರೀಯವಾಗಿ ಹೇಳಬೇಕಂದ್ರೆ ಅದು ಚತುಶ್ರ ಅಂದರೆ 2/4 ಅಂತಾರೆ ಅವರು, ತ್ರಿಶ್ರ ಅಂದರೆ 3/4 ಅಂತಾರೆ, 7/8 ಅಂದರೆ ಮಿಶ್ರ. ಹೀಗೆ ಅದೊಂದಿದ್ರೆ ಅದು ಒಂದು ಸ್ಕೆಲಿಟನ್. ಅದಾದಮೇಲೆ ಅದು ಆ ಗೀತೆಗೆ ಆ ಸ್ಕೆಲಿಟನ್ಗೆ ರಕ್ತ ಮಾಂಸ ನರಗಳು ಮೂಳೆ ಎಲ್ಲ ಬಂದು ಈ ಅರೇಂಜ್ಮೆಂಟ್ಸ್, ಮ್ಯೂಸಿಕ್ ಅರೇಂಜ್ಮೆಂಟ್ಸ್ ಅಂತ ಇರುತ್ತೆ.
ಕೆಲವು ಸಂಗೀತ ನಿರ್ದೇಶಕರು ಅವರೇ ಮಾಡ್ತಾರೆ, ಕೆಲವರು ಅದಕ್ಕೆ ಅರೇಂಜರ್ ಅಂತ ಇಟ್ಕೊಂಡಿರ್ತಾರೆ. ಸೊ ಸಂಗೀತ ನಿರ್ದೇಶಕ ಟ್ಯೂನ್ ಹೇಳಿದ್ಮೇಲೆ ಅವರು ಕೂತ್ಕೊಂಡು ವೈಲಿನ್ಸ್ ಎಲ್ಲೆಲ್ಲಿ ಬರಬೇಕು, ಬೇಸ್ ಗಿಟಾರ್ ಎಲ್ಲಿ ಬರಬೇಕು, ರಿದಮ್ ಗಿಟಾರು, ಕೀಬೋರ್ಡಲ್ಲಿ ಅವನೇನು ನುಡಿಸ್ಬೇಕು, ಯಾವ ಟೋನ್ ಹಾಕಬೇಕು, ತಬಲಾ ಡೋಲಕ್ಕು ಅಥವಾ ಕ್ಲಾಸಿಕಲ್ ಸಾಂಗ್ ಆಗಿದ್ರೆ ಅದರಲ್ಲಿ ಮೃದಂಗ ಇದ್ದರೆ ಅಥವಾ ಇನ್ಯಾವುದಾದ್ರೂ ಬೇರೆ ವೀಣೆ, ಸಿತಾರು, ಫ್ಲೂಟು, ಇದಕ್ಕೆಲ್ಲ ಏನೇನು ಅಂತ ಅವನೆಲ್ಲ ಒಂದು ಅರೇಂಜರ್, ಹಿ ವಿಲ್ ಅರೇಂಜ್ ದಿ ಎಂಟೈರ್ ಮ್ಯೂಸಿಕ್ ಅಂದರೆ ಹಾಡಿಂದೇ ಅಲ್ಲ, ರೆಕಾರ್ಡಿಂಗು ಅಷ್ಟೇ. ಅವ್ರು ನೋಡಿ ಆ ಸಂಗೀತ ನಿರ್ದೇಶಕರ ಪೂರ್ಣ ಒಂದು ಐಡಿಯಾನ ನಮಗೆ ಕೊಡೋನು ಅರೇಂಜರು. ಕೆಲವರು ಅವರೇ ಎಲ್ಲ ಮಾಡ್ತಾರೆ, ಯಾಕೆಂದರೆ ಪೂರ್ಣ ಪ್ರಮಾಣವಾಗಿ ಅವರೇ ಕೂತು ತಮ್ಮ ಟ್ಯೂನ್ಗೆ ಹಾಕ್ತಾರೆ. ಸೊ ಪ್ರತಿಯೊಂದು ವಾದ್ಯನೂ ನಾವು ಗಮನಿಸ್ತೀವಿ, ಅಂದರೆ ಇಷ್ಟ ಇರೋರು. ಸಾಧಾರಣವಾಗಿ ಕೆಲವರು ಬರೀ ಹಾಡೋರನ್ನ ಗಮನಿಸಿರ್ತಾರೆ, ಫಿಮೇಲ್ ಆದರೆ ಅವರು, ಮೇಲ್ ಆದರೆ ಇದು ಅಂತ. ಆದರೆ ನಾವು ಅದ್ರ ಹಿಂದೆ ಸುಮಾರು ಇರುತ್ತೆ, ಏನೇನು ವರ್ಕ್ ನಡೆದಿದೆ, ಕುಸರಿ ಕೆಲಸಗಳಿದೆ. ಏನಾಗುತ್ತೆ, ಅದು ಯಾವುದ್ರದ್ದು ಹೆಸರು ಹಾಕಿರಲ್ಲ. ಈ ನಡುವೇನೋ ಕೆಲವರು ಹಾಕ್ತಾರೇನೋ, ಬಟ್ ಅದು ಸುಮ್ಮನೆ ಒಂದು ಹೆಸರು ನೋಡೋಷ್ಟರಲ್ಲಿ 20 ಹೆಸರು ಸ್ಕ್ರೋಲ್ ಆಗಿಬಿಡುತ್ತೆ. ಸೊ ಸಾಮಾನ್ಯಕ್ಕೆ ಕೇಳಿದವರು ಏನು ಅನ್ಕೊಂಡ್ರೆ, ಬಡ್ಡಿ ಮಗ ಚೆನ್ನಾಗಿ ನುಡಿಸಿದಾನಪ್ಪ ಅನ್ಕೊತಾರೆ ಹೊರತು ಯಾರು ನುಡಿಸಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಇಷ್ಟೆಲ್ಲ ಇರುತ್ತೆ. ಇಷ್ಟೆಲ್ಲ ಇದ್ದಾಗಲೇ ಅದು ಯಾವುದು ಇಲ್ಲದೆ ಬರೀ ಹಾಡು ಅಂತ ಹೇಳಿ ಅದನ್ನು ಅದರಲ್ಲೂ ಚೆನ್ನಾಗಿ ಹಾಡೋರು ಸುಮಾರು ಜನ ಇದ್ದಾರೆ. ಏನು ಇಲ್ಲದೆ ಅವ್ರ ವಾಯ್ಸನ್ನೇ ಮಾಡಿ ಆ ಥರದ್ದು ಇರುತ್ತಲ್ಲ ಎಷ್ಟೊಂದಿನ. ಎಲ್ಲೋ ಒಂದು ಕಡೆ ಆಲಾಪ ಇರ್ಬೋದು ಅಥವಾ ಏನೋ ಒಂದು ಇರ್ಬೋದು, ಅದೆಲ್ಲ ಇರುತ್ತೆ. ಸರ್, ಇದ್ರ ಜೊತೆಗೆ ನೀವು ಒಂದು 53ಕ್ಕೂ ಹೆಚ್ಚು ಆಲ್ಬಮ್ಗಳನ್ನು ಸಿದ್ಧ ಮಾಡಿದ್ದೀರಾ. ಹಾಗೆ ಸಂಸ್ಕೃತ ಶ್ಲೋಕಗಳಿಗೆ ಸಂಗೀತವನ್ನ ನಿರ್ದೇಶನ ಮಾಡಿದ್ದೀರಾ. ಇದರ ಅನುಭವವನ್ನ ಹೇಳಿ ಸರ್. ಇದು ರೂಟ್ಸ್ ಮ್ಯೂಸಿಕ್ ಅಂತ ಒಬ್ಬರು ಪ್ರತಾಪ್ ಅಂತಿದ್ರು, ಮತ್ತು ಅವರ ಜೊತೆ ಗುರುರಾಜ್ ಮಂಗಳೂರಲ್ಲಿದ್ದಾರೆ. ಪ್ರತಾಪ್ ಇಲ್ಲ ಈಗ. ಅವರು ಬಂದರು ಆವಾಗ 2002 ಹಾಗೇನು. ಒಂದು 2 ದೊಡ್ಡ ಫೈಲ್ ಅದು. ಸಂಸ್ಕೃತ ನಂಗೆ ನಿಧಾನಕ್ಕೆ ಓದಬಲ್ಲೇನೆ ಹೊರತು ತುಂಬ ಕಠಿಣವಾಗಿದ್ದರೆ ಓದೋದು ಕಷ್ಟ ಅಲ್ಲ ನನಗೆ. ಆವಾಗ ಅದರಲ್ಲಿ 32 ಗಣಪತಿ ಇದೆಯಲ್ಲ, ಬೇರೆ ಬೇರೆ ರೀತಿ ಗಣಪತಿಗಳು, ಸಪ್ತಋಷಿಗಳು, ಮತ್ತು ಈ ರೀತಿ ಎಲ್ಲ ಶ್ಲೋಕಗಳನ್ನ ಅದನ್ನು ಟ್ಯೂನ್ ಮಾಡಿ ನಮ್ಮ ರಾಜ್ಯದ ಹಿರಿಯ ಕಲಾವಿದರು, ಅಂದರೆ ಕೇವಲ ಈ ಲೈಟ್ ಮ್ಯೂಸಿಕ್ ಹಾಡೋರೇ ಅಲ್ಲ, ಶಾಸ್ತ್ರೀಯ ಹಾಡೋರು ಎಲ್ಲರನ್ನೂ ಸೇರಿಸಿ ಒಂದು 2 ವರ್ಷ ಹೆಚ್ಚು ಕಡಿಮೆ ನಡೀತು. ಅಂದರೆ ವಿತ್ ಎ ಗ್ಯಾಪ್. ನಾನು ಆವಾಗ ತುಂಬ ಬೇರೆ ಬೇರೆ ದೇಶಗಳಿಗೆ ಹೋಗೋದೆಲ್ಲ ಇತ್ತು. ಸೊ ಇಲ್ಲಾಂದ್ರೂ ನಿಮ್ಗೇನಾಗುತ್ತೆ, ಒಟ್ಟಿಗೆ ಕೆಲಸದ ಥರ, ಫ್ಯಾಕ್ಟ್ರಿ ಕೆಲಸದ ಥರ ಮಾಡೋಕ್ಕಾಗಲ್ಲ. ಮೊನಾಟನೀಸ್ ನಮಗೆ ಅದೇ ರಿಪೀಟ್ ಆಗ್ಬೋದು, ಬೇಜಾರು ಬಂದ್ಬಿಡ್ಬೋದು. ಸೊ ಗ್ಯಾಪಲ್ಲಿ ಹೆಚ್ಚು ಕಡಿಮೆ ಒಂದು 2 ವರ್ಷ ಮಾಡಿದ್ದೀವಿ ಅದನ್ನು. ನನಗೆ ತುಂಬ ಕಲಿತೆ, ಸಂತೋಷನೂ ಕೊಡ್ತು. ಅಂದರೆ ಅದಾಗಬೇಕಾದ ರೀತಿಯಲ್ಲಿ ಮಾರ್ಕೆಟ್ಗೆ ಅದು ಬಿಡುಗಡೆ ಆಗಲಿಲ್ಲ. ಅವರೇನೋ ಬೇರೆ ಐಡಿಯಾ ಹಾಕ್ಕೊಂಡಿದ್ರು, ಅದು ಆಗಲಿಲ್ಲ. ಈಗ ಮತ್ತೆ ಸಿಕ್ಕಿದೆ, ನೋಡಬೇಕು ಅದು ಮುಂದೆ ಹೇಗೆ ಅಂತ. ಓಕೆ ಸರ್, ನಿಮ್ಮ ಈ ಜೀವನದ ಹಾದಿ ಇಷ್ಟು ಸುದೀರ್ಘವಾಗಿತ್ತು. ಈಗ ನೀವು ಒಂದು 20 ವರ್ಷ ಹಿಂದೆ ಹೋಗಿ ನೋಡೋದಾದರೆ, ನಾನು ಈ ಟೈಮಲ್ಲಿ ಹಿಂಗೆ ಮಾಡಬೇಕಿತ್ತು, ಇದು ಮಾಡ್ಬೋದಿತ್ತೇನೋ, ಆ ಥರದ್ದು ಯಾವ್ದಾದ್ರು ಇದೆಯಾ? ಆ ಥರ ಅಂದರೆ ಒಂದೇ ಮಾಡ್ಬೋದಾಗಿತ್ತು ಅಂದರೆ ಇನ್ನೂ ಹೆಚ್ಚು ಸಾಧನೆ ಮಾಡ್ಬೋದಾಗಿತ್ತೇನೋ. 20 ವರ್ಷದ ಹಿಂದೆ ಅಂದರೆ 25ನೇ ಇಸ್ವಿ ಅನ್ಕೊಳ್ಳಿ. ಆವಾಗ ನಾನು ಎಲ್ಲ ಬಿಟ್ಟೆ, ಅಂದರೆ ಸಿನಿಮಾ ಸಂಬಂಧಪಟ್ಟಿದ್ದ ಅಥವಾ ರೆಕಾರ್ಡಿಂಗ್ ಎಲ್ಲ ಬಿಟ್ಬಿಟ್ಟೆ. ಬಿಟ್ಟಿದ್ದೆ ಹೆಚ್ಚು ಸಾಧನೆ ಮಾಡೋಣ ಅಂತ ಕೂತ್ಕೊಂಡು. ಯಾಕೆಂದರೆ ಒಂದು ನೀವು ತಗೊಂಡಾಗ, ಪ್ರೊಫೆಷನ್ ಅಂತ ತಗೊಂಡಾಗ ನಿಮಗೇನಿರುತ್ತೆ, ನೀವು ಒಂದೇ ನಿಮ್ಮ ತಲೆಯಲ್ಲಿ ಯು ಹ್ಯಾವ್ ಟು ಪರ್ಫಾರ್ಮ್.
ಯಾರಾಗಲಿ ಯಾರು ನೀನು ಇವತ್ತು ಫ್ರೀ ಇದೆಯಾ ಆಯಿತು ಸರ್ ಫ್ರೀ ಹೋಗೋದು ಬರೋದು. ಸೊ ಅದರಲ್ಲಿ ಕಾಲ ಕಳೆದೋಗುತ್ತೆ. ಅದೊಂದು 4-5 ವರ್ಷ 6 ವರ್ಷ ಹಂಗೆ ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್. ಅನಂತ ಕೃಷ್ಣ ಅವರ ಅಂತ ಒಂದು ಹೆಸರು ಮಾಡೋಷ್ಟರಲ್ಲಿ ಒಂದು ಕಾಲ ತಗೊಂಡು. ಅಫ್ಕೋರ್ಸ್ ನಮ್ಮಲ್ಲಿ ನಮ್ಮ ತಂದೆ ಸಂಗೀತಗಾರರೇ ಆಗಿದ್ದರು. ನಮ್ಮ ಅಣ್ಣನೂ ಮೃದಂಗ ಆನೂರು ದತ್ತಾತ್ರೇಯ ಶರ್ಮಾ ಅಂತ ಎಲ್ಲ ಇದ್ರೂ ನಮಗೆ ನಾವು ಒಂದೇನೋ ಒಂದು ಜಾಗ ಅಂತ ಮಾಡ್ಕೋಬೇಕಲ್ಲ, ಅಷ್ಟಾಗುತ್ತೆ. ಸೊ ಆವಾಗ ಓಡಾಡೋದ್ರಲ್ಲೇ ಆಗುತ್ತೆ ಸಾಧನೆ. ತಿರ್ಗಾ ಏನಿರ್ತೋ ಸ್ವಲ್ಪ ಮಟ್ಟಿಗಾಗುತ್ತೆ. ಆಮೇಲೆ ಮದುವೆ ಆಗಿಬಿಡುತ್ತೆ. ನನ್ನ ಕೇಸಲ್ಲಿ ಅಂತಲ್ಲ, ಸಾಮಾನ್ಯವಾಗಿ ಆಗೋ ಟೈಮ್ಗೆ ಮದುವೆ ಆದರೆ ಇನ್ನೊಂದು ಎಕ್ಸ್ಟ್ರಾ ಜವಾಬ್ದಾರಿ, ತಿರ್ಗಾ ಝೀರೋ, ತಿರ್ಗಾ ಅಲ್ಲಿ ಸಂಪಾದನೆ ಮಾಡಬೇಕು. ಸ್ವಲ್ಪ ವರ್ಷ ಆಗ್ತೀವಿ, ಮಕ್ಕಳಾಗುತ್ತೆ. ಸೊ ಹೀಗಾಗಿ ಇನ್ನೂ ಒಂದು 2-3 ಅವರ್ ಕೂತು ಸಾಧನೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ. ಅದು ನಿಮ್ಮ ಪ್ರಶ್ನೆ ಕೇಳಿ ನಾನು ಹೇಳ್ತಾ ಇರೋದು, ಯಾವತ್ತೂ ಅನಿಸಿಲ್ಲ. ಅಂದರೆ ನಾನು ಡಾಕ್ಟರ್ BM ಹೆಗ್ಡೆ ಅವ್ರದ್ದು ಭಾಷಣ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ಎರಡರ ಬಗ್ಗೆ ಯೋಚನೆ ಮಾಡಬಾರ್ದು. ಒಂದು ನೆನ್ನೆದು ಮತ್ತು ನಾಳೆದು. ನೆನ್ನೆ ಕಳೆದೋಗಿದೆ, ಇದಾಗಬೇಕಾಯ್ತು ಆಗಬೇಕಿತ್ತು ಅಂದರೆ ಆಗಿರಲ್ಲ. ನಾಳೆ ಏನಾಗ್ತೀವಿ ಗೊತ್ತಿಲ್ಲ, ಇವತ್ತು ದಾಟ್ಕೊಂಡು ಹೋಗೋ ಹಂಗೆ ಆ ಥರ. ಆದರೆ ಮಾಡ್ಬೋದಾಗಿತ್ತು. ಅಂದರೆ ಏನು ಮಾಡೋದು, ಒಂದಲ್ಲ ಒಂದು ಏನೋ ಒಂದು ಬರುತ್ತೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇವತ್ತು ಕೂಡ ಸಾಕಷ್ಟು ಕಲಾವಿದರಿದ್ದಾರೆ. ಅವರು ನಿಮ್ಮ ಅಂದರೆ 20 ವರ್ಷದ ಹಿಂದೆ ನೀವೇನು ತಿದ್ಕೊಬೇಕು ಅಂತ ಇವಾಗ ಅನಿಸ್ತಾ ಇರತ್ತಲ್ಲ, ಅವ್ರು ಇವತ್ತೇ ಅದನ್ನು ತಿದ್ಕೊಂಡ್ಲಿ ಅನ್ನೋ ರೀಸನ್ಗಷ್ಟೇ ಇರ್ಬೋದು. ತಿದ್ಕೋಬೋದಾಗಿತ್ತೇನೋ, ಯಾವ್ಯಾವ ಥರನೋ ಗೊತ್ತಿಲ್ಲ. ಬಟ್ ನಂಗೆ ಸಂಗೀತದಲ್ಲಿ ಅನಿಸಿದ್ದು ನಾನು ನಿಮ್ಗೆ ಹೇಳಿದೆ. ಖಂಡಿತವಾಗ್ಲೂ ಸರ್. ಸೊ ಇನ್ನೊಂದು, ನಿಮ್ಮ ಜೀವನದಲ್ಲಿ ನೀವು ಬದಲಾಯಿಸ್ಕೊಬೇಕು ಅನ್ನುವಂತಹ ಒಂದು ಗುಣ ಯಾವುದಾದ್ರೂ ಇದೆಯಾ? ಲೈಕ್ ತುಂಬ ಜನಕ್ಕೆ ಸಡನ್ ಕೋಪ ಬರುತ್ತೆ, ಇದನ್ನು ನಾನು ಬಿಡಬೇಕಪ್ಪ ಅಂತ ಅನ್ಕೊತಾನೆ ರೆಸಲ್ಯೂಷನ್ ಮಾಡ್ತಾನೆ ಇರ್ತೀವಿ. ಸೊ ಕೋಪ ಅನ್ನೋದು ಇದೆ. ಮನೇಲಿ ಸ್ವಲ್ಪ ಸಡನ್ನಾಗಿ ಕೋಪ ಮಾಡ್ಕೊಳ್ತೀನಿ. ಇಮಿಡಿಯೇಟಾಗಿ ಹೌದಪ್ಪ ಕೋಪ ಮಾಡ್ಕೋಬಾರ್ದಾಗಿತ್ತು ಅಂತ. ಶಿಷ್ಯರ ಮೇಲೆ ಏನು ನನಗೆ ಕೋಪ ಇಲ್ಲ. ಒಂದೊಂದು ಸತಿ ನಮಗೆ ಗೊತ್ತಿಲ್ಲದಂಗೆ ಏನೋ ಮಾತಾಡಿರ್ತೀವಿ. ಅದು ಎಷ್ಟೇ ನಾವು ತಿದ್ಕೊಳ್ತೀವಿ ಅಂದರೂ ಕೂಡ ಅದು ಮೊದಲಿಂದ ಬಂದಿರೋ ಇದು ಇಲ್ಲ. ಆದರೂ ಸಾಧ್ಯವಾದಷ್ಟು ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಮ ವಿಷಯದಲ್ಲೂ ಕೋಪನೇ ನೀವು ಬದಲಾಯಿಸ್ಕೊಬೇಕು ಅಂತಿರೋ ಅಂತ ಒಂದು ಗುಣನ? ಇರುತ್ತೆ ರೀ. ಅದೊಂದೇನಾ? ಸಡನ್ನಾಗಿ ಏನೋ ಒಂದು ತೊಂದರೆ ಆಗೋದು, ಅಥವಾ ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಏನೋ ಅವರು ಬಾ ಅನ್ನೋದ್ರಲ್ಲೋ ಹೋಗೋ ಅನ್ನೋದ್ರಲ್ಲೋ ಅಥವಾ ಅವರು ಹಾಸ್ಪಿಟಾಲಿಟಿ ವಿಷಯದಲ್ಲೋ ಅದೆಲ್ಲ ನಾನು ಅಲ್ಲಲ್ಲೇ ತೀರಿಸ್ಬಿಡ್ತೀನಿ. ಅದೇನು ಮಾಡೋಕ್ಕಾಗಲ್ಲ. ಅದು ಒಂದೊಂದು ರೀತಿ ಬೇರೆಯವ್ರಿಗೆ ಒಳ್ಳೇದಾಗತ್ತೆ ಅವಾಗ ಅಲ್ವಾ, ನೆಕ್ಸ್ಟ್ ಬರೋರಿಗೆ. ಆ ಥರ ಸ್ವಲ್ಪ ಇಮಿಡಿಯೇಟಾಗಿ ಮಾತಾಡೋದು ಇದೆ. ಒಂದೊಂದು ಸತಿ ತಡೆ ಹಿಡಿತೀವಿ, ಒಂದೊಂದು ಸತಿ ನಮಗೆ ಗೊತ್ತಿಲ್ದಂಗೆ ಬಂದ್ಬಿಟ್ರೆ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಅಂತಲೂ ಹೇಳ್ಬೋದು. ಅದೇನೆ. ಸರ್ ಇನ್ನೊಂದು, ನಿಮ್ಮ ಜೀವನ ಮುಖ್ಯವಾಗಿ ನಾನು ಗಮನಿಸಿದಾಗೆ 1981ರಿಂದ ಸಾಲು ಸಾಲು ಪ್ರಶಸ್ತಿಗಳು ನಿಮ್ಮನ್ನ ಅರಸ್ಕೊಂಡು ಬಂದಿದೆ. ಮಧ್ಯದಲ್ಲಿ ಯಾವುದೋ 1-2 ವರ್ಷ ಬಂದಿಲ್ಲ ಅನಿಸುತ್ತೆ. ಕರ್ನಾಟಕದ ಕಲಾಶ್ರೀ ಗೌರವದಿಂದ ಹಿಡಿದು ಎಲ್ಲ ಪ್ರಶಸ್ತಿಗಳು, ವಿದ್ವಾನ್ರಿಂದ ಹಿಡಿದು ಗುರುಗಳು ಕೊಡುವಂತಹ ಎಲ್ಲ ಸನ್ಮಾನಗಳು ನಿಮಗೆ ಸಂದಿದೆ. ಸೊ ಇಷ್ಟು ಇದರ ಜೊತೆಗೆ ಇದೊಂದು ಪ್ರಶಸ್ತಿ ನನಗೆ ಬರಬೇಕಿತ್ತು, ಅದೆಲ್ಲೋ ಮಿಸ್ ಆಯ್ತೇನೋ, ಆ ಥರದ್ದು ಯಾವ್ದಾದ್ರು ಇದೆಯಾ? ಯಾವುದೇ ಕಲೆಗಾರನಿಗಾದರೂ ಇದು ಬರಬೇಕಿತ್ತು, ಅದು ಬರಲಿಲ್ಲ ಅನ್ನೋದು ಇದ್ದೇ ಇರುತ್ತೆ ರೀ. ಆದರೆ ನಾನು ಹೇಳೋದು, ಏನು ಬಂದಿದೆ ಅದರಲ್ಲಿ ನನಗೆ ಬಹಳ ತೃಪ್ತಿ ಇದೆ. ತೃಪ್ತಿನೂ ಇದೆ. ಜಾಸ್ತಿ ಬಂತ ಅನ್ನೋದು ಒಂದು ಎಕ್ಸ್ಕ್ಲಮೇಟರಿ ಮಾರ್ಕು ಇದೆ, ಇರ್ಬೋದು. ಯಾಕೆಂದರೆ ನನಗೆ ಅನಿಸುತ್ತೆ ನಾನು ಯೋಗ್ಯನಾ ಇದಕ್ಕೆ ಅಂತ ಖಂಡಿತ ಅನಿಸುತ್ತೆ. ಅಂದರೆ ಏನೋ ಒಂದು ದೈವ ಬಲನೋ ಅಥವಾ ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ ಎಲ್ಲ ನಡೀತು. ಆ ಸಂಸ್ಕಾರ ಇದ್ದಿದ್ದರಿಂದ ನನಗೆ ಸುಲಭ ಆಯಿತು.
ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನು ಕೆಲವರು ಪಾಪ ಮನೇಲಿ ಯಾರೂ ಇಲ್ಲದೆ ಇರೋ ಸಾಧನೆ ಮಾಡಿರೋ ಎಷ್ಟೋ ಇರ್ತಾರೆ, ಅವ್ರಿಗೆ ಕೊಡ್ಬೋದಾಗಿತ್ತೇನೋ ಅಂತ. ಆದರೆ ನಮಗೆ ಬರೋ ಪ್ರಶಸ್ತಿ ನೀವು ಅವ್ರಿಗೆ ಕೊಡಿ ಅಂತ ಹೇಳೋಕ್ಕೆ ನಮ್ಮ ಕೈಲಿ ಇಲ್ವಲ್ಲ. ಸೊ ಹಂಗೆ ಯಾವುದು ಬಂದ್ರೂ ಅದು ಬಹುಶಃ ಅದು ಸಂಗೀತಕ್ಕೆ ಬಂದಿರೋದು ಅಂತ ಭಾವನೆ ನನಗಿದೆ. ನನಗೆ ಅಂತ ಏನಿಲ್ಲ. ಈಗ ನಾನು ನಮ್ಮ ಮನೇಲಾಗಲಿ ಯಾವ ಪ್ರಶಸ್ತಿನೂ ನಾನು ಗೋಡೆ ಮೇಲೆ ಏನಿಲ್ಲ. ತಂದೆಯವರು ಸತಿ ಕೇಳಿದೆ, ಇಲ್ಲ ಕಣೋ ಹಂಗಲ್ಲ, ಎಲ್ಲ ಹಾಕೊಂಬಿಟ್ಟು ನೋಡ್ತಾ ಇದ್ರೆ ನಮಗೆ ಈಗೋ ಅನ್ನೋದು ಜಾಸ್ತಿ ಆಗುತ್ತೆ. ಆದರೆ ಅದು ಯಾವುದು ಪ್ರಶಸ್ತಿಗಳು ಅಥವಾ ಬಿರುದುಗಳು ಸ್ಟೇಜ್ ಮೇಲೆ ಏನು ಕೆಲಸ ಮಾಡಲ್ಲ. ಅದು ನನಗೆ ಕಲಾಶ್ರೀ ಬಂದಿದೆ ಅಂದರೆ ನೀನು ಆವತ್ತಿನ ದಿನ ನುಡ್ಸೋದು ಏನು ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ಸೊ ಅಷ್ಟೇ ತಾನೇ, ಏನಿದ್ರು ಆವತ್ತಿಂದು ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್. ಕೂತ್ಕೊಂಡು ಆನ್ ದಿ ಗಿವನ್ ಡೇ ಗಿವನ್ ಟೈಮ್. ಸೊ ಹಾಗೆ ಬಂದಿದ್ದನ್ನು ಸಾಮಾನ್ಯ ಬೇಡ ಅಂತೀವಿ, ಅದು ಎಲ್ಲರೂ ಅಂದೇ ಅಂತಾರೆ, ನಾನು ಅಂತೀನಿ. ಒಂದಷ್ಟು ಇಲ್ಲಿಂದ ಅಂದಿರ್ತೀವಿ, ಒಂದಷ್ಟು ನಿಜವಾಗ್ಲೂ ಬೇಡ ಅಂದಿರ್ತೀವಿ. ಅದ್ರಲ್ಲಿ ಏನು ಇದಿಲ್ಲ ಅಲ್ವಾ? ಖಂಡಿತವಾಗ್ಲೂ ಪ್ರಶಸ್ತಿ ದುಡ್ಡು ಸಾಮಾನ್ಯ ಬೇಡ ಅಂತೀವಿ. ಬೇಡ ಅಂತ ಬಾಯಲ್ಲಂದ್ರೂ ಕೈ ಮುಂದಕ್ಕೆ ಹೋಗ್ತಾ. ಸತ್ಯವಾಗ್ಲೂ ಹೌದು ಸರ್. ಇವಾಗ ನೀವು ವೇದಿಕೆ ಮೇಲೆ ಏನು ವಾದ್ಯ ನುಡಿಸ್ತಾ ಇರ್ಬೇಕಾದ್ರೆ ನಿಮ್ಮ ಭಾವನೆಗಳು ಯಾವ ರೀತಿಯಲ್ಲಿ ವ್ಯಕ್ತ ಆಗ್ತಾ ಇರ್ತವೆ? ನಮ್ಮ ಶಾಸ್ತ್ರೀಯ ಕಾರ್ಯಕ್ರಮಗಳಲ್ಲಿ, ಕಚೇರಿಗಳಲ್ಲಿ ನಿಮಗೆ ತಿಳಿದಿರೋ ಹಾಗೆ ಕೀರ್ತನೆಗಳು, ರಚನೆಗಳು ಇರುತ್ತೆ. ಆ ರಚನೆಗಳಲ್ಲಿ ಅದಕ್ಕೆ ಒಂದು ಓಟ ಇರುತ್ತೆ. ಓಟ ಅಂದರೆ ಒಂದು ಅದಕ್ಕೆ ಬೇಕಾದಂತಹ ಒಂದು ಸ್ಪೀಡ್, ಟೆಂಪೋ ಮತ್ತು ಸಾಹಿತ್ಯ ಇರುತ್ತೆ. ಏನು ಸಿನಿಮಾ ಸಂಗೀತ ಕೇಳಿದೆ ಅದೇ ರೀತಿ ಇದು ಇರುತ್ತೆ. ಬಟ್ ಅದರಲ್ಲಿ ಹೆಚ್ಚಾಗಿ ಇಲ್ಲ ಲವ್ ಮ್ಯಾಟರ್ಸು, ಶೋಕನೋ ಅಥವಾ ಯಾರೋ ಮೋಸ ಮಾಡಿದ್ರು ಇದ್ದರೆ, ಇಲ್ಲಿ ಎಲ್ಲ ಅದು ದೇವರಿಗೆ ಅನ್ವಯಿಸುವಂಥ ಕಂಪೋಸಿಷನ್ಸೇ ಇರುತ್ತೆ. ಸೊ ಅದನ್ನು ಗಮನ ಇಟ್ಕೊಂಡು ನಾವು ನುಡಿಸ್ತಾ ಇರ್ತೀವಿ. ಸಾಧಾರಣಕ್ಕೆ ಕೇವಲ ತಾಳಕ್ಕೆ ನುಡಿಸೋದಲ್ಲ, ಸಾಹಿತ್ಯನೂ ಇರುತ್ತೆ. ಸೊ ಅದ್ರ ಜೊತೆ ಪ್ಲಸ್ ನಾವು ನುಡಿಸ್ಬೇಕಾದ್ರೆ ಹಾಡುವರೋ ಅಥವಾ ಇನ್ಯಾವುದೋ ಫ್ಲೂಟೋ, ವೀಣೆನೋ, ವೈಲಿನೋ ನುಡಿಸೋರು ಅವ್ರದ್ದೊಂದು ಮನೋಧರ್ಮ ಇರುತ್ತೆ. ಅವರು ನಾವು ಅವ್ರನ್ನೂ ಸ್ಟಡಿ ಮಾಡಬೇಕು. ಇವರಿಗೆ ಹೀಗಿದ್ರೆ ಇವರು ಕಂಫರ್ಟ್ ಝೋನಲ್ಲಿ ಇರ್ತಾರೆ ಅಂತ ಇಷ್ಟೆಲ್ಲ ಇರುತ್ತೆ ನಮಗೆ. ನಮ್ದನ್ನ ಅಂತ ನಾನು ಬೇಕಾದನ್ನ ನಮ್ಗೆ ನುಡಿಸೋದು ಅನ್ನೋ ಸಿಗೋ ಜಾಗ ಅಂದರೆ ವೇದಿಕೆಯಲ್ಲಿ ತನಿ ಅಂತ ಬಿಡ್ತಾರೆ ನಮಗೆ. ಅವಾಗ ಮೃದಂಗ, ಘಟ, ಕಂಜರ, ಮೋರ್ಚಿಂಗ್ ಏನಿರುತ್ತೆ ಅದು ಅವಾಗ ನಮ್ಮ ಐಡಿಯಾಸ್ ಫುಲ್ಲಾಗಿ ನಾವು ಅದನ್ನು ಎಂಬ್ಲಿಷ್ ಮಾಡಿ ನುಡಿಸ್ಬೋದು. ಅದರ್ವೈಸ್ ಆ ಕೀರ್ತನೆ, ಆ ಟೆಂಪೋ ಅವರ ಮನೋಧರ್ಮಕ್ಕೆ ಅನುಗುಣವಾಗಿ ಅಲ್ವಾ? ಕೆಲವು ಕೀರ್ತನೆಗಳಿಗೆ ಅದಕ್ಕೆ ಎಲ್ಲ ಬೇಕಾದಷ್ಟು ಏನೇನೋ ಎಲ್ಲ ಇರುತ್ತೆ. ನಾವು ಅಲಂಕಾರ ಮಾಡಬೇಕಾಗಿರೋ ಇದಿರೋದಿಲ್ಲ. ಹಾಗೆ ಅದನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನುಡಿಸ್ಬೇಕಾಗತ್ತೆ. ಕೇಳೋರ್ನು ದೃಷ್ಟಿಯಲ್ಲಿ ಇಟ್ಕೋಬೇಕು. ಆಯೋಜಕರು ಬಿಟ್ಬಿಡಿ, ಕೇಳೋರು ಪಾಪ ಸಂಗೀತ ಏನೋ ಕೇಳಬೇಕು ಅಂತ ಬಂದಿರ್ತಾರೆ. ಹಾಗೆ ನಾನು ನನ್ನ ಮನ್ಸಿಗೆ ಬಂದಿದ್ದು, ಇನ್ನೊಂದು ಬಂದಿದ್ದು ಎಲ್ಲ ಮಾಡಿದ್ರೆ ಅಷ್ಟು ಸೂಕ್ತವಾಗಿರೋದಿಲ್ಲ. ಸೊ ಹೆಚ್ಚಾಗಿ ಆ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಒಟ್ಟು ಟೀಮ್ ವರ್ಕ್, ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಅನ್ನೋ ರೀತಿಯಲ್ಲಿ ಮಾಡಬೇಕು. ಅದು ನನ್ನ ಪರ್ಸನಲ್ ಅನಿಸಿಕೆ, ವೈಯಕ್ತಿಕ. ಸರ್, ಇವಾಗ ವೇದಿಕೆ ಕಾರ್ಯಕ್ರಮದಲ್ಲಿ ನೀವು ತುಂಬ ಭಾವನಾತ್ಮಕರಾಗಿದ್ದು ಘಟನೆ ಯಾವುದಾದ್ರೂ ಇದೆಯಾ? ಆ ಥರ ಏನಿಲ್ಲ, ಖುಷಿ ಆಗುತ್ತೆ ನಮಗೆ. ಒಂದು 10 ಕಾರ್ಯಕ್ರಮ ಹೋದರೆ ಯಾವತ್ತೋ ಅವತ್ತು 100% ಸ್ಯಾಟಿಸ್ಫ್ಯಾಕ್ಷನ್ ಅದೇ. ಅದು ಬಿಟ್ಟರೆ ನನಗೆ ಕಣ್ಣಲ್ಲಿ ನೀರು ಬಂತು, ಕಣ್ಣು ತುಂಬಿ ಬಂತು, ಇದೆಲ್ಲ ನನಗೆ ಅದು ಅಂತ ಹೇಳೋದು
ನಾಟಕ ಅನ್ಸ್ಬಿಡುತ್ತೆ ನನಗೆ. ಓಕೆ ಓಕೆ ಅದೇನೋ ಅಂದರೆ ಆ ಭಾವನಾತ್ಮಕ ಫೀಲ್, ಹ್ಮ್ ಸಂಪೂರ್ಣತೆ ಫೀಲು ಒಂದೊಂದು ದಿನ ಹ್ಮ್ ಪೂರ್ತಿ 3 ಅವರ್ ಕಚೇರಿ ಪೂರ್ತಿ ಏನೋ ಒಂದು ರೀತಿ ನಮಗೆ ಕೈಗೂಡಿರುತ್ತೆ, ಕೈ ಕೊಟ್ಟಿರಲ್ಲ. ನಮ್ಮ ಪ್ಲ್ಯಾನು ಹಾ ಇದರಲ್ಲಿ ಅಂದ್ಕೊಂಡದ್ದು ಇನ್ನೊಂದು ಏನಾಗುತ್ತೆ ಗೊತ್ತೇನ್ರಿ, ಇನ್ಸ್ಟ್ರೂಮೆಂಟ್ ಅಥವಾ ಹಾಡೋದ್ರಲ್ಲಿ ಕೋಆರ್ಡಿನೇಷನ್ ಬಿಟ್ವೀನ್ ಹ್ಯಾಂಡ್ ಆ್ಯಂಡ್ ಬ್ರೈನ್. ಹಾಡೋರಿಗೆ ಅವ್ರ ತಲೆಗೆ ಬಂದಿದ್ದು ಅವ್ರ ಗಂಟ್ಲಿಗೆ ಬರಬೇಕು, ನುಡಿಸೋರಿಗೆ ಕೈಗೆ ಬರಬೇಕು. ಇದೆಲ್ಲ ನಡೆಯೋದು ಯಾವತ್ತೋ ಒಂದೊಂದು ದಿನ. ಹೌದು ಹೌದು ಒಂದಿನ ತಲೆ ಜಾಸ್ತಿ ಕೆಲಸ ಮಾಡ್ತಿರುತ್ತೆ, ಕೈ ಸಹಕಾರ ಕೊಡೋದಿಲ್ಲ. ಏನೋ ಆಗಿರ್ಬೋದು, ಏನೋ ಕೈ ನೋವು ಇರ್ಬೋದು, ಅಥವಾ ಏನೋ ಆವತ್ತಿಂದು, ಅಥವಾ ನಮಗೇನೋ ಮನೆಯಲ್ಲಿ ಏನೋ ಥರ ಬೇಜಾರಾಗಿರ್ಬೋದು, ಅಥವಾ ಲೇಟ್ ಆಗಿ ಬಂದಿರ್ಬೋದು, ಆಯೋಜಕರು ಏನಾದ್ರು ಹೇಳಿರ್ಬೋದು. ಏನೋ 108 ಇರ್ತದೆ. ಸ್ಟೇಜು, ಲೈಟು, ಗಾಳಿ ಇರಲ್ಲ, ಮೈಕು. ಅಂದರೆ ಒಂದೊಂದು ದಿನ ಕೈ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ, ತಲೆ ಯಾಕೋ ಏನು ಮಾಡಲ್ಲ. ಸೊ ಇದೆಲ್ಲ ಸೇರಿ ಆಗೋದು ಯಾವತ್ತೋ ಒಂದೊಂದು ದಿನ ಇರುತ್ತೆ. ಪ್ರತಿ ಕಾರ್ಯಕ್ರಮಗಳು ಹಂಗಾಗಲ್ಲ. ಹಂಗೆ ಬಂದಾಗ ಒಂದು ಫೀಲ್, ಇವತ್ತು ಖುಷಿ ಆಯಿತು ನನಗೆ ಅಂತ. ಅದು ಯಾವತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ದೇನೋ ನಮ್ಮ ಇಂಟೆನ್ಷನ್ನು ಆನೆಸ್ಟಾಗೇ ಇರುತ್ತೆ. ಹೋಗೋದು ಪ್ರತಿ ಸಾರಿ ಥರನೇ ವಾದ್ಯ ರೆಡಿ ಮಾಡಿಕೊಂಡು, ಶ್ರುತಿ ಮಾಡಿಕೊಂಡು ಎಲ್ಲ ಹೋಗಿರ್ತೀವಿ. ಬಟ್ ಆಗಲ್ಲ ಅದು. ಓಕೆ ಸರ್, ಇವಾಗ ನಮ್ಮ ವೀಕ್ಷಕರಿಗಾಗಿ ಒಂದು ನಾದ ನುಡಿಸ್ಬೋದು ಅಂದರೆ ಯಾವುದು? ಮೃದಂಗ. ಖಂಡಿತ. ಇವಾಗ ನಾವು ನೋಡ್ದಂಗೆ ಇವಾಗ ಒಂದು ವಾದ್ಯ ನುಡಿಸ್ಲಿಕ್ಕೆ ಅದಕ್ಕೆ ಎಷ್ಟೊಂದು ಸಿದ್ಧತೆಗಳು ಮಾಡ್ಕೊಂಡ್ರಿ ನೀವು. ಅದನ್ನ ರೆಡಿ ಮಾಡ್ಕೊಬೇಕು, ಅದಕ್ಕೆ ವಾರ್ಮ್ ಅಪ್ ಮಾಡಬೇಕು ಅಂತ ಹೇಳಿ ಎಲ್ಲ. ಸೊ ನೀವು ಒಂದು ಇವಾಗ ಆರ್ನಮೆಂಟ್ಸ್ ತಗೊಂಡ್ರೆ ಅದು ಎಷ್ಟು ಕಾಲ ನಿಮಗೆ ಬಾಳಿಕೆ ಬರುತ್ತೆ ಸರ್? 2-3 ರೀತಿ ಇದೆ. ಇವಾಗ ಇದು ಹಲಸಿನ ಮರ, ಇದು ಬೇವಿನ ಮರದ್ದು ಬರುತ್ತೆ. ಕೆಲವರು ತೆಂಗಿನ ಮರದಲ್ಲಿ ಮಾಡ್ತಾರೆ, ಬಟ್ ಅದು ಸ್ವಲ್ಪ ಹಿಂಗೆ ಬರೋದ್ರಿಂದ ಎಷ್ಟು ಇದ್ರಾಗಿರಲ್ಲ. ಇನ್ನೊಂದು ಮರ ಯಾವುದೋ ಇದೆ, ಅಂದರೆ ಅದೆಲ್ಲ ಸ್ವಲ್ಪ ಚೀಪರ್ ವೆರೈಟಿ. ಹಲಸಿನ ಮರ ಕಾಸ್ಟ್ಲಿ. ಒಳವು ಅಂತೀವಿ ಇದಕ್ಕೆ, ವಿತೌಟ್ ಚರ್ಮ. ಇದೆಷ್ಟೋ ತಿಂಗಳು ನೀರಲ್ಲಿ ಇಟ್ಟು ಅದಿಷ್ಟು ದೊಡ್ಡದಿರುತ್ತಲ್ಲ ಬೊಡ್ಡೆ ಮರದ, ಅದು ಆಮೇಲೆ ಅದು ಇಷ್ಟ ಆಗೋದು. ಅದೇ ಗಂಟುಗಳು ಜಾಸ್ತಿ ಇಲ್ಲದೆ ಇರೋದು ನೋಡಿ ಮಾಡೋದು. ಮುಂಚೆಲ್ಲ ಕೈನಲ್ಲಿ ಕೆತ್ತೋರು, ಇವಾಗ ಲೇತು ಈ ಥರದ್ದೆಲ್ಲ ಎಕ್ವಿಪ್ಮೆಂಟ್ ಬಂದಿದೆ. ಅದರಲ್ಲಿ ಪಾಲಿಶ್ ಇಲ್ಲದೆ ಇರೋದು ಕಾಸ್ಟ್ಲಿ. ಪಾಲಿಶ್ ಇಲ್ಲದೆ ಇರೋದಂದರೆ ಅದರಲ್ಲಿ ನಿಮಗೆ ನೀಟಾಗಿರೋದೇ ಇರಬೇಕು. ಮಧ್ಯೆ ಗಂಟುಗಳು ತೂತುಗಳಿದ್ರೆ ಪಾಲಿಶಲ್ಲಿ ಮುಚ್ಚಿಬಿಡ್ತಾರೆ. ಅದಕ್ಕೆ ಅದಾದರೆ ಸ್ವಲ್ಪ ಬೇರೆ ಮರಗಳಲ್ಲಿ
ಅಫ್ಕೋರ್ಸ್ ಟೀಕಲ್ಲೂ ಮಾಡಿರೋರು ಇದ್ದಾರೆ, ಅದು ಇಲ್ಲ. ಬಟ್ ಏನೋ ಮೊದಲಿಂದ ವಾದ್ಯಗಳಿಗೆ ಹಲಸಿನ ಮರ ಅನ್ನೋದು, ವೀಣೆ ಆಗಲಿ ತಂಬೂರಿ ಆಗಲಿ, ತುಂಬ ಅದು ಸೌಂಡ್ಗೆ ತುಂಬ ಇದು ಮಾಡುತ್ತೆ, ಇಂಪ್ಯಾಕ್ಟ್ ಇರುತ್ತೆ. ಇದೆಲ್ಲ ಚರ್ಮ. ಚರ್ಮ ಅಂದರೆ ಅದು ಕುರಿ ಮೇಕೆ ಅದು ಜೀವಂತ ಇರೋವಾಗಲೇ ಅದನ್ನ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಇನ್ನೇನು ಅದನ್ನು ಕಡಿಬೇಕು ಅನ್ನೋವಾಗ ಹೆಂಗೂ ಕಡಿತಾರಲ್ಲ, ಚರ್ಮ ಅದು ಅಂತ ಆಯ್ಕೆ ಮಾಡ್ತಾರೆ. ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊಳ್ಳೋದು ಇರ್ತಾರೆ, ಜೀವಂತ ಇರುವಾಗ ಇದು ಮಾಡ್ತಾರೆ, ಹೇಗೂ ಅದನ್ನು ಕಡಿತಾರೆ. ಆ ಕಡಿಯೋದ್ರಲ್ಲಿ ಸೆಲೆಕ್ಟ್ ಮಾಡೋದು, ಮಾಡಿ ಇಟ್ಕೊಂಡಿರೋದು. ನೀವು ಹೇಗೆ ಬಟ್ಟೆ ಸೆಲೆಕ್ಟ್ ಮಾಡ್ತೀರಲ್ಲ ಅದೇ ಥರನೇ. ಅಂದರೆ ಆ ಚರ್ಮಗಳಲ್ಲೂ ಕೆಲವು ಕ್ವಾಲಿಟಿ, ಈ ನಮಗೆ ಬರುತ್ತಲ್ಲ ಸಿಡುಬು, ಸ್ಮಾಲ್ ಪಾಕ್ಸ್, ಅದೇನೋ ಅಂತಾರಲ್ಲ ಕನ್ನಡದಲ್ಲಿ, ಏನು ಸಿಡುಬು, ಆ ಥರದ್ದು ಬಂದಿರೋಂಥ ಪ್ರಾಣಿ ಅಂದರೆ ಮಧ್ಯೆ ತೂತು ಬಂದ್ಬಿಡುತ್ತೆ, ನಮಗೂ ಸ್ಕಾರ್ ಇರುತ್ತಲ್ಲ. ಸೊ ಅದೆಲ್ಲ ಹೆಣೆದು ಮಾಡಿ, ಇದೆಲ್ಲ ಹೆಣಿಯೋದೇ ಇದು. ಅದು ಆ ಚರ್ಮ ಅಂತಂದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಅದನ್ನು ಟ್ಯಾನ್ ಮಾಡಿ ಆ ಕೂದಲೆಲ್ಲ ತೆಗೆದು ಒಂದು 3 ಚರ್ಮ ಸೇರಿರುತ್ತೆ ಇದರಲ್ಲಿ. ಇದೆಲ್ಲ ಸ್ವಲ್ಪ ಹಸುದೆ ಇರುತ್ತೆ, ಒಳಗಡೆ ಮೇಕೆ ಕುರಿ ಆ ಥರದ್ದೆಲ್ಲ ಇರುತ್ತೆ. ಇದು ಇವಾಗ ಸಿಂಥೆಟಿಕ್ ಬಳಕೆ ಆಗ್ತಾ ಇದೆ, ಇದೂ ಸ್ಕಿನ್ನೇ ಇರೋದು. ಸೊ ಇದೆಲ್ಲ ಏನಿದ್ರು 1 ವರ್ಷ 2 ವರ್ಷ ಆಗ್ತಿದ್ದಂಗೆನೆ ಇದು ವೀಕ್ ಆಗುತ್ತೆ. ನಾವು ಶ್ರುತಿ ಮಾಡ್ಬೇಕಲ್ಲ, ನೀವು ನೋಡ್ಕೊಂಡ್ರಿ, ಜಾಸ್ತಿ ಮಾಡಬೇಕು ಅಂದಾಗ ಈ ಕಡೆ ಹೊಡಿತೀವಿ, ಕಮ್ಮಿ ಮಾಡಬೇಕು ಅಂದಾಗ ಈ ಕಡೆ ಹೊಡಿತೀವಿ. ಒಂದೊಂದು ಮೃದಂಗ ಸೈಜ್ ವಾರಿ ಅದು ಆ ಶ್ರುತಿಗಾಗುತ್ತೆ. ಇವಾಗ ಇದು ಗಂಡಸ ಶ್ರುತಿಗೆ ಬಿ ಸಿನೇ ಮ್ಯಾಕ್ಸಿಮಮ್. ಸಿಯಿಂದ C# D ಅಂತ ಬಂದಾಗ ಬೇರೆ ಸೈಜು. ಈಗ ಲೇಡೀಸ್ ಅಂದರೆ ಜಿ ಶಾರ್ಪ್ ಅಂದರೆ ಸೈಜ್ ಕಡಿಮೆ ಇರುತ್ತೆ, ಆ ಥರ. ಆವಾಗಲೇ ಅದು ಆ ಟೋನಲ್ಲಿ ಕ್ವಾಲಿಟಿ ಬರೋದು. ಸೊ ಅದು ಈ ಕರ್ಣೆ ಅನ್ನೋದಿದೆ, ಕರ್ಣೆ ಪುಡಿ ನೀವು ನೋಡಿರ್ತೀರ. ಇದು ಕರ್ಣೆ ಕಪ್ಪುದು ಇದೆಯಲ್ಲ, ಈಗಾಗಲೇ ಒಂದಷ್ಟು ಉದುರಿದೆ. ಅದು ಹಾಕಿದಾಗ ಅದು ಉದುರುತ್ತೆ ಫಸ್ಟ್. ಅದು ಉದುರಿದಾಗ ಜಾರಿಂಗ್ ಸೌಂಡ್, ಒಳಗಡೆ ಎಲ್ಲ ಅಳ್ಳಾಡಕ್ಕೆ ಶುರು ಮಾಡುತ್ತೆ. ಆವಾಗ ಈಗಲೂ ನೋಡಿ ಅಂತ ಕೇಳುತ್ತೆ, ಅದು ಮೈಕಲ್ಲಿ ಇನ್ನೂ ಜೋರಾಗಿ ಕೇಳುತ್ತೆ. ಸೊ ತಿರ್ಗಾ ಅದನ್ನು ಹೊಸದಾಗಿಸ್ಬೇಕು. ಅದೊಂದು ವಿಶೇಷವಾದ ಕಲ್ಲಿನ ಪುಡಿ ಅದು. ಅದು ಆ ಪುಡಿದು ಹಾಕಿದ್ರೆ ಈ ನಾದ ಬರುತ್ತೆ ಅಂತ. ಇವಾಗ ಒಬ್ಬರು ಡಾಕ್ಟರ್ ವರದರಂಗನ್ ಅಂತ, ಅವರು ಎಲ್ಲ ಪ್ಲಾಸ್ಟಿಕ್ದೇ ಮಾಡಿದ್ದಾರೆ. ಈ ನ್ಯಾಚುರಲ್ ಎಲ್ಲ ಹಾಳಾಗಬಾರ್ದು ಅಂದ್ಬಿಟ್ಟು ಮೃದಂಗ, ಇಡೀ ತಾಳವಾದ್ಯಗಳಲ್ಲಿ ತಬಲ, ಡೋಲಕ್ಕು, ಆಮೇಲೆ ಯಕ್ಷಗಾನದ ಮದ್ದಳೆ, ಖೋಲ್ ಅನ್ನೋ ವಾದ್ಯ ಎಲ್ಲಾನು ಫೈಬರ್ ಬಾಡಿ, ಪ್ಲಾಸ್ಟಿಕ್ಕು ಮತ್ತು ರಬ್ಬರ್. ಈ ಕರ್ಣೆ ಬದಲು ರಬ್ಬರ್ನೇನೋ ಒಂದು ತುಂಬ ಕೆಲಸ ಮಾಡಿದ್ದಾರೆ. ಅದೆಲ್ಲ ಆದರೆ ನಿಮಗೆ ಸುಮಾರು ಒಂದು 10 ವರ್ಷ 15 ವರ್ಷ ಹರಿದೋಗ್ಬೇಕಷ್ಟೇ ಅದು. ಬಟ್ ಇದು ಸೌಂಡ್ ಸೇಮ್ ಫೀಲ್ ಕೊಡುತ್ತಾ? ಅದು ಹೆಚ್ಚು ಕಡಿಮೆ ಕೊಡ್ತಾ ಇದೆ. ಬಟ್ ಅದಕ್ಕೂ ಇಟ್ ಟೇಕ್ಸ್ ಸಮ್ R&D ಒಂದು ಸೆಕೆಂಡ್. ಆ ತೂಕ ಇರಬೇಕು, ಅದು ತೂಕ ಇರಲ್ಲ, ಅದು ಈ ಮರದ್ದು ತೂಕ ಇರಲ್ಲ. ಸೊ ಎಲ್ಲ ಒಂದೊಂದಿಂದ ಒಂದೊಂದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಹೋಗುತ್ತೆ. ಸೊ ಈ ಚರ್ಮ ಹೋದ್ಮೇಲೆ ಹೊಸ ಚರ್ಮ ಹಾಕ್ಸ್ಬೋದು. ಮರ ಸಾಮಾನ್ಯಕ್ಕೆ ಏನಾಗಲ್ಲ, ಆದರೆ ಒಂದಷ್ಟು ಹುಳುಗಳು ಕೊರಿಯುತ್ತೆ. ಆಮೇಲೆ ಅದಕ್ಕೂ ಏನೋ ಒಂದು ಔಷಧಿ ಹಾಕ್ತೀವಿ, ಬಟ್ ತೀರಾ ಇದಾದಾಗ ಏನು ಮಾಡೋಕ್ಕಾಗಲ್ಲ. ಸರ್, ಇವಾಗ ಒಂದ್ಸಲ ಸರ್ವಿಸಿಗೆ ಅಂತ ನೀವು ಬಿಟ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಸರ್ವಿಸಿಗೆ ಅಂತ ಏನಿಲ್ಲ, ಅಂದರೆ ಮುಚ್ಚಿಗೆ ಅಂತ ಇರುತ್ತೆ. ಇದು ಈ ಸೈಡ್ದು ಇದು ಮುಚ್ಚಿಗೆ ಅಂದ್ರೇನೆ ಇದು 3,000 to 3,500. ಈ ಎಡ ಲೆಫ್ಟ್ ಸೈಡ್ದು ಪರವಾಗಿಲ್ಲ, ಅದು ಬಾಳಿಕೆ ಬರುತ್ತೆ. ಈ ಚರ್ಮ ಬೇರೆ ಹಾಕ್ಸ್ತೀವಿ ಯಾವಾಗಾದ್ರೂ, ಅದೊಂದು 1,500. ಅದು ಏನು ಅಂತಾನೆ ಗೊತ್ತಿಲ್ಲ ನನಗೆ, ಯಾಕೆಂದ್ರೆ 4-5 ಒಟ್ಟಿಗೆ ಕೊಡ್ತೀವಿ. ಇಷ್ಟಾಯ್ತು ಸಾರ್ ಅಂತಾರೆ. ಅದೇನು ಅಂದ್ರೆ ನಮಗೆ ನಂಬಿಕೆ ಅವ್ರ ಮೇಲೆ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ. ನಮಗೆ ನಮ್ಮ ಕೈಗೆ ಒಂದು ಸಪ್ರೇಟ್ ಮಾಡಿಸ್ಬೇಕು. ಇವಾಗ ಇದು ಬೇರೆ ಗಾಡಿಗಳ ಥರ ಅದನ್ನು ಕಾಮನ್ ಆಗಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ನಮ್ಮ ಕೈ ಪ್ರೆಷರ್, ನಂದೊಂದಿದ್ರೆ ನನ್ನ ಮಗಂದೊಂದಿರುತ್ತೆ, ನನ್ನ ಶಿಷ್ಯಂದೊಂದಿರುತ್ತೆ.
ಸೊ ಅದ್ರ ಪ್ರಕಾರ ತಿರ್ಗಾ ಅದನ್ನ ಕೇರೋದು ಎಲ್ಲ ಮಾಡಿ ಟ್ಯೂನ್ ಮಾಡ್ತಾರೆ. ಮೀಟು ಚಾಪು ಅಂತ. ಮೀಟ್ ಇದಾದ್ರೆ ಇದು ನಮ್ಮ ಮೀಟ್, ಇದು ಚಾಪು. ಸೊ ಅದೆರಡು ಒಂದೇ ಶ್ರುತಿ ಇರಬೇಕು. ಸೊ ಇದು ತುಂಬಾ ಸೂಕ್ಷ್ಮದ ಕೆಲಸ. ಕೆಲಸ ಮಾಡೋರು ಕಡಿಮೆ ಆಗ್ತಿದ್ದಾರೆ, ಯಾಕೆಂದ್ರೆ ಈ ವೃತ್ತಿನ ತಿರ್ಗಾ ಅವ್ರ ಮಕ್ಕಳು ತಗೊಳ್ಳೋದು ಕಷ್ಟ. ಇದೆಲ್ಲ ಬಾರ್ ಎಳಿಯೋದು ಇದೆಲ್ಲ ತುಂಬ ಕಷ್ಟ. ಇವಾಗ ಲೆದರ್ ಸ್ಕಿನ್ದಾಗಿದ್ರೆ ಕಮ್ಮಿ ರೇಟು ಎಳೆಯೋಕ್ಕೆ, ಇದು ಜಾಸ್ತಿ, ತುಂಬ ಕಷ್ಟ ಇದೆ ಎಳೆಯೋದು. ತುಂಬ ಟೈಟಾಗಿ ಎಳೆದು ಆಮೇಲೆ ಆ ಶ್ರುತಿಗೆ ತುಂಬ ಟೈಟಾಗಿ ಎಳೆದ್ಬಿಟ್ರೆ ಶ್ರುತಿ ಜಾಸ್ತಿನೂ ಆಗ್ಬೋದು. ಸೊ ನೋಡ್ಕೊಂಡು ಮಾಡಬೇಕು. ಒಂಥರ ಸ್ಕಿಲ್ ವರ್ಕ್ ಇದು, ಪೇಷನ್ಸ್ ಇರಬೇಕು. ಸೊ ನಮ್ಮಲ್ಲೇ 89 ಮೇಲಿದೆ ವಾದ್ಯ ಇದು. ಹೆಚ್ಚು ಕಡಿಮೆ ಔಟ್ ಹೌಸ್ ಪೂರ್ತಿ ವಾದ್ಯ ಇದೆ. ಬರೀ ಮೃದಂಗ ಅಲ್ಲ, ಬೇರೆ ವಾದ್ಯಗಳ ಕಲೆಕ್ಷನ್ ವಿಪರೀತ ಇದೆ ನನ್ನ ಹತ್ರ. ಸೊ ಔಟ್ ಹೌಸಲ್ಲಿರೋ ವಾಶ್ರೂಮ್ ಬಿಟ್ಟರೆ ನಾನು ಕೂತ್ಕೊಳ್ಳೋ ಜಾಗ, ಪಾಠ ಹೇಳೋ ಜಾಗ, ಒಂದು ರೂಮು ಪೂರ್ತಿ ವಾದ್ಯಗಳೇ. ಮ್ಯೂಸಿಯಂ ಥರ ನಾವೇನು ನೋಡೋಕ್ಕೆ ಚೆನ್ನಾಗಿರೋಕ್ಕಾಗಿಲ್ಲ, ಉಪಯೋಗಿಸ್ತಾ ಇರ್ತೀವಿ, ಅದರಿಂದ ಓಡಾಡ್ತಾ ಇರುತ್ತೆ. ತಾತನ ಕಾಲದಿಂದನೂ ಎಲ್ಲ ಸ್ಟೋರ್ ಮಾಡಿದ್ದೀರಾ ಹೇಗೆ? ಇಲ್ಲ, ಅದು ಮೃದಂಗ ಒಂದಷ್ಟಿತ್ತು. ನಮ್ಮ ಅಣ್ಣನೂ ನುಡ್ಸೋನಲ್ಲ, ಆನೂರು ದತ್ತಾತ್ರೇಯ ಶರ್ಮಾ ಅಂತ. ಸೊ ಅದಿತ್ತು. ಆದರೆ ಬೇರೆ ಬೇರೆ ರೀತಿಯಾದಂತಹ ವಾದ್ಯಗಳನ್ನ ನನಗಿಷ್ಟ. ನಾನು ಎಲ್ಲ ಸಂಗೀತನೂ ಕೇಳ್ತೀನಿ, ಅದನ್ನು ಕೊಂಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೆಚ್ಚು ಕೊಂಡ್ಕೊಂಡಿರೋದೆ, ಇಸ್ಕೊಂಡಿರೋದು ಕಡಿಮೆ. ಸೊ ದೇವಸ್ಥಾನದಲ್ಲಿರೋ ದೊಡ್ಡ ನಗಾರಿಯಿಂದ ಹಿಡಿದು ಚೆಂಡೆ ಇರ್ಬೋದು, ಡೋಲಕ್ ಬೇಕಾಷ್ಟಿದೆ. ಏನಂದರೆ ಅದು ಔಟ್ ಹೌಸು ಚಿಕ್ಕದು, ನಾವು ಆ ಥರ ಪ್ರದರ್ಶನ ಮಾಡಿ ಇಡೋಕ್ಕೆ ಆಗಿದೆ. ನಾನು ನಿಮ್ಮ ಹವ್ಯಾಸ ಏನು ಅಂತ ಕೇಳೋಣ ಅನ್ಕೊಂಡಿದ್ದೆ, ಇವಾಗ ಕೇಳಲ್ಲ ಸರ್. ಈ ವಾದ್ಯಗಳ ಜೊತೆಗೆ ಕಾಲ ಕಳೆದಿರ್ತೀರ? ಹವ್ಯಾಸ ಏನಿಲ್ಲ, ಕ್ರಿಕೆಟ್ ನೋಡೋದು. ಅವಾಗ ಸಣ್ಣವರಿದ್ದಾಗೆಲ್ಲ ಬೀದಿಯಲ್ಲಿ ಜಾಗ ಇರೋದು, ಎಲ್ಲ ಆಡ್ತಿದ್ವಿ. ಆವಾಗಿನ ಆಟಗಳು ಸೀಸನ್ ವೈಸ್ ಇರೋದು. ಬುಗುರಿ ಒಂದು ಸೀಸನ್ ಆದರೆ ಗಿಲ್ಲಿ ದಾಂಡು, ಮರಕೋತಿ. ಮರವೇ ಇಲ್ವಲ್ಲ, ಮರ ಹತ್ತಕ್ಕೂ ಈಗಿನ ಜನಕ್ಕೆ ಬರಲ್ಲ. ಬಹುಶಃ ಮೊಬೈಲ್ ಬಂದ ಮೇಲೆ ಮಕ್ಕಳು ಬೈಲಿಗೆ ಹೋಗೋದೇ ಕಡಿಮೆ ಆಗ್ಬಿಡ್ತು. ಎಲ್ಲ ಅದರಲ್ಲೇ ಆಟ ಆಡ್ತಾರೆ. ಯಾವ ಮಕ್ಕಳಿಗೂ ನೀವು ಮಂಡಿ ಇಮಿಡಿ ಗಾಯನೇ ನೋಡೋಂಗಿಲ್ಲ, ಕ್ಲೀನಾಗಿರುತ್ತೆ. ಆ ಥರ ಅದು ಈಗಲೂ ನಾವೆಲ್ಲ ಕ್ರಿಕೆಟ್ ನೋಡೋದು, ಅದು ಇದು ಎಲ್ಲ ಇದೆ. ಆ ಥರ ಅದು ಪುಸ್ತಕಗಳು, ಅದು ಓದೋದು. ಸರ್, ನಿಮ್ಮ ಈ ಕಲಾ ಜೀವನದಲ್ಲಿ ನಿಮ್ಮ ಕುಟುಂಬದ ಪಾತ್ರವನ್ನು ನೆನಲೇಬೇಕಾಗತ್ತೆ. ಅದರಲ್ಲೂ ನಿಮ್ಮ ಶ್ರೀಮತಿ ಪದ್ಮಿನಿ ಅವರ ಪಾತ್ರ ಎಷ್ಟಿದೆ ಸರ್? ಸಹಕಾರ ಎಷ್ಟಿದೆ? ಪಾತ್ರೆ ಎರಡೂ ಅವ್ರದ್ದೇ ಜಾಸ್ತಿ. ಇರಲೇಬೇಕಲ್ವಾ ಪಾಪ. ಸಂಗೀತಗಾರರಿಗೆ ನಾನು ಹೇಳ್ತಾ ಇರ್ತೀನಿ, ಕೈ ಹಿಡಿಯೋ ಹೆಂಡತಿ ಅನ್ನಲ್ಲ, ನಾವು ಕೈ ಹಿಡಿಯೋ ಹೆಂಡತಿ. ನಮ್ಮನ್ನ ಯಾರು ಕೈ ಹಿಡಿಯಲ್ಲ. ಸಂಗೀತದವನು ಅಂದರೆ ಯಾವುದು ಗ್ಯಾರಂಟಿ ಇರಲ್ಲ. ಒಂದು ಸಂಬಳದ ಥರ ತಿಂಗಳಾದರೆ ಇಷ್ಟು ಸಾವಿರ ಬರುತ್ತೆ, ಇಷ್ಟೆಲ್ಲ ಮಾಡ್ಬೋದು ಅಂತೇಳಿ. ಒಂದು ತಿಂಗಳು ಜಾಸ್ತಿನೂ ಬರ್ಬೋದು, ಒಂದು ತಿಂಗಳು ಕಡಿಮೆನೂ ಬರ್ಬೋದು, ಬರದೇನೂ ಇರ್ಬೋದು, ಎಲ್ಲನೂ ಇರುತ್ತೆ. ಅವಳು ಪಾಪ ನನಗೆ, ನನ್ನ ಮಕ್ಕಳಿಗೆ, ಎಲ್ಲರಿಗೂ ಆಧಾರವಾಗಿದೆ. ಕೋಪ ಮಾಡಿಕೊಂಡ್ರೂ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾಳೆ ಅಂತ ಹೇಳಬೇಕು. ಚೆನ್ನಾಗೇ ನೋಡ್ಕೊಂಡಿದ್ದಾಳೆ, ನೋಡ್ಕೊಳ್ತಾಳೆ. ಹಂಗೆ ಸಂಸಾರದಲ್ಲಿ ಅಂದರೆ ಅದರಲ್ಲೂ ಈ ಥರ ಕಲೆಗಳಲ್ಲಿ ಆ ಮನೆಯ ವಾತಾವರಣ ಒಂದು ಶ್ರುತಿ ಸೇರಲಿಲ್ಲ ಅಂದರೆ ನಿಮಗೆ ಸ್ವಲ್ಪ ಕಷ್ಟನೇ. ಅದು ತಲೆಯಲ್ಲೇ ಇರುತ್ತೆ. ಅದು ತಲೆಯಲ್ಲಿದ್ದಾಗ ಇನ್ನೊಂದು ಯಾವುದು ಬರಲ್ಲ ಅಷ್ಟು ಸುಲಭವಾಗಿ. ಮಕ್ಕಳು ಅವರು ಸಂಗೀತದಲ್ಲೇ ಇದ್ದಾರೆ. ದೊಡ್ಡವನು ವಿನೋದ್ ಶ್ಯಾಮ್ ಅಂತ, ಅವನು ಮೃದಂಗ ನುಡಿಸ್ತಾನೆ. ಚಿಕ್ಕವನು ಪ್ರಬೋಧ್ ಶ್ಯಾಮ್, ಅವನು ಹಾರ್ಮೋನಿಯಂ ಮತ್ತು ಪಕ್ವಾಸ, ಅವನು ಹಿಂದೂಸ್ತಾನಿ. ನನ್ನ ಸೊಸೆ ಮೇಧಾ ಅಂತ, ಅವಳು ಹಾಡ್ತಾಳೆ. ಮಣ್ಣ ಅವನು ಮೃದಂಗ ನುಡಿಸ್ತಾನೆ. ಮತ್ತಿಗೆ ಇಂದಿರಾ ಶರ್ಮಾ ಅಂತ ಅವರು ಹಾಡ್ತಾರೆ. ಲೋಗಿ ನಮ್ಮಲ್ಲಿ ನಮ್ಮ ಅಕ್ಕ ಸಂಗೀತದಿಂದ ಸ್ವಲ್ಪ ದೂರ ಇದ್ದಾಳೆ, ಅಂದರೆ ಕೇಳ್ತಾಳೆ, ಹಾಡೋದಿಲ್ಲ. ಓಕೆ. ಸೊ ನಿಮ್ಮ ಮಕ್ಕಳಿಗಿರ್ಬೋದು ಅಥವಾ ಯುವಕರಿಗಿರ್ಬೋದು, ಇಂದು ಕಲಾ ಜೀವನವನ್ನು ಆರಿಸ್ಕೊಳ್ಳೋರಿಗೆ ನಿಮ್ಮ ಕಿವಿ ಮಾತೇನು?
ಕಿವಿ ಮಾತೇ ಇಲ್ಲ, ಇವಾಗ ಫೋನಲ್ಲೇ ಹೇಳಬೇಕೆಲ್ಲ. ಏನಿಲ್ಲ ರೀ, ಒಂದು ನಂಬ್ಕೊಂಡ್ರೆ ಕಲೆನ ಆರಿಸ್ಕೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಸುಮಾರು ಯುವ ಕಲಾವಿದರು ಎರಡೆರಡು ಕೆಲಸನೂ ಮಾಡಿಕೊಂಡು ದೇ ಆರ್ ಡೂಯಿಂಗ್ ಗುಡ್. ಎಲ್ಲೋ ಇಂಜಿನಿಯರ್ ಆಗಿ ಅಥವಾ ಸಾಫ್ಟ್ವೇರ್ನಲ್ಲಿ ನಾನೇ ನೋಡ್ತೀನಿ, ಎಷ್ಟೋ ಜನ ಅಲ್ಲೇ ಒಂದು ಓಪನ್ ಮಾಡಿಟ್ಕೊಂಡು ಸುಮ್ಮನೆ ಹಿಂಗೆ ಅಂತ ಇರ್ತಾರೆ. ಅಂದರೆ ಇನ್ನೂ ಕೆಲಸ ಮಾಡ್ತಿದ್ದೀನಿ ಇಂಥ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ. ಸೊ ಆ ಥರನೂ ಇದೆ. ವೃತ್ತಿಯಾಗಿ ತೊಗೊಂಡ್ರೂ ದೇ ಆರ್ ಡೂಯಿಂಗ್ ಗುಡ್ ಎಲ್ಲರೂ. ಎಲ್ಲೋ 100ರಲ್ಲಿ ಒಬ್ಬರು ಅಥವಾ ಒಂದು 8-10 ಜನನೋ ಕಡಿಮೆ ಆಗಿರ್ಬೋದು. ಅದು ಒಂದು ಸೆಕೆಂಡ್ ಏನಂದರೆ ನಮಗೆ ಇಷ್ಟು ಅಂತಿರುತ್ತೆ, ಅದಷ್ಟು ನಡೆಯುತ್ತೆ. ಅದು ಎಷ್ಟು ನಡೆಯುತ್ತೋ ಅದರಲ್ಲಿ ಖುಷಿಯಾಗಿದ್ದು ಅದನ್ನು ನಾವು ನಡೀತಾ ಇಲ್ಲ ಅಂತ ಬೇಸರ ಮಾಡ್ಕೊಳ್ಳೋ ಬದಲು ಯಾಕೆ ನಡೀತಾ ಇಲ್ಲ ಅಂತ ಯೋಚನೆ ಮಾಡಿದ್ರೆ ಚೆನ್ನಾಗಾಗತ್ತೆ ಅಲ್ವಾ? ಏನೋ ದೇರ್ ವಿಲ್ ಬಿ ಸಮ್ ಮಿಸ್ಟೇಕ್ ಅಥವಾ ಏನೋ ಒಂದು ಇರುತ್ತೆ ಪ್ರಾಬ್ಲಮ್ಮು, ಅದನ್ನು ನೋಡ್ಕೊಂಡು ಮಾಡಿದ್ರೆ ಐ ಥಿಂಕ್ ದೇ ವಿಲ್ ಗೆಟ್ ಆನ್. ಇನ್ನೇನಿಲ್ಲ, ಎಲ್ಲ ಕಡೆ ಯುವಕರು ಚೆನ್ನಾಗೇ ಬರ್ತಾ ಇದ್ದಾರೆ, ಕಲಿಯೋರು ಜಾಸ್ತಿ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ ಎಲ್ಲರಿಗೂ. ಸರ್, ಹಾಗೆ ನೋಡಿದ್ರೆ ಇವತ್ತೊಂದಿಷ್ಟು ತಂತ್ರಜ್ಞಾನ ಬಹಳ ಅಭಿವೃದ್ಧಿಯಲ್ಲಿದೆ. ಯುಗದಲ್ಲಿ ನಾವು ನಡೀತಾ ಇದ್ದೀವಿ. ಈ ಅಥವಾ ತಂತ್ರಜ್ಞಾನ ಮತ್ತೆ ಈ ವಾದ್ಯಗಳು ಏನಿದೆ, ಇದರ ನಡುವೆ ಏನಾದ್ರು ವ್ಯತ್ಯಾಸಗಳು ಆಗತ್ತಾ? ಏನಾದ್ರು ಅಂದ್ರೆ ಎಫೆಕ್ಟ್ ಅದ್ರದ್ದು ಇದ್ರ ಮೇಲೆ ಇರುತ್ತಾ ಅಂತ? ಸದ್ಯಕ್ಕೆ ಏನೋ ವಾದ್ಯಗಳಲ್ಲಿ ಯಾವುದು ಬಂದಿಲ್ಲ. ಅಂದ್ರೆ ತಂತ್ರಜ್ಞಾನವನ್ನ ಒಂದು ಅವಕಾಶ ಅಂತ ತಗೊಬೋದಾ ಅಥವಾ ಸವಾಲು ಅಂತ ತಗೊಬೇಕಾ? ಎರಡೂ ಆಗ್ಬೋದು. ಈಗ ತಂತ್ರಜ್ಞಾನ ಜಾಸ್ತಿ ಆಗಿರೋದು ಸಿನಿಮಾ ರಂಗದಲ್ಲಿ ನೀವು ಕಾಣ್ತಾ ಇರ್ಬೋದು. ಎಲ್ಲ ವಾದ್ಯಗಳ ಶಬ್ದನೂ ಒಂದೇ ವಾದ್ಯದಲ್ಲಿ ಬರೋದ್ರಿಂದ ಸುಮಾರು ಜನಕ್ಕೆ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ. ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಸದ್ಯಕ್ಕೆ ಅದೇನಿಲ್ಲ. ಸೊ ಈ ವಾದ್ಯದ್ದು ಟೋನು ಇನ್ನೊಂದು ಯಾವುದೋ ವಾದ್ಯದಲ್ಲಿ ಬರುತ್ತೆ. ಏನೇ ಹಾಕಿದ್ರೂ ಅದರಲ್ಲೇ AI ಬಂದ್ಬಿಟ್ಟಿದೆ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಆರ್ಟಿಫಿಷಿಯಲ್ ಟೋನಲ್ ಕ್ವಾಲಿಟಿ ಅದ್ರಲ್ಲಿ ಇದ್ದೇ ಇರುತ್ತೆ. ಒಂದು ಮಟ್ಟಕ್ಕೆ ಅದು ಮಾಡ್ಬೋದೇನೋ, ಪೂರ್ತಿಯಾಗಿ ಏನಿಲ್ಲ. ನನ್ನ ಪ್ರಕಾರ ಹೆದರ್ಕೊಳ್ಬೇಕಾಗಿಲ್ಲ, ಮಾಡೋರು ಮಾಡ್ತಾನೆ ಇದ್ದಾರೆ. ಈ ಥರ ವಾದ್ಯಗಳು ನೀವು ಯೂಟ್ಯೂಬಲ್ಲಿ ಮಾಡಿದ್ರೆ ಅವಾಗಿನ ಕಾಲದಿಂದಾನೂ ಇದೆ. ಸ್ವಿಚ್ ಹಾಕಿದ್ರೆ ಹಾಡುವಂಥದ್ದು ಅಲ್ವಾ? ಜೂಕ್ ಬಾಕ್ಸ್ ಅಂತ ಇತ್ತು, ನಿಮ್ಗೆ ಜ್ಞಾಪಕ, ನೀವು ನೋಡಿದ್ರೋ ಇಲ್ಲೋ, ಮೊದಲು ರೆಸ್ಟೋರೆಂಟ್ಗಳಲ್ಲೆಲ್ಲ ಇಟ್ಟಿರೋರು. ಅದರಲ್ಲಿ ನೀವು 4 ಅಣಿ ಹಾಕಿ ಇಂಥ ಹಾಡು ಅಂದರೆ ಅಂಥ ಹಾಡು ಬರೋದು, ಜೂಕ್ ಬಾಕ್ಸ್ ಅಂತ. ಇವಾಗ ಏನು ಬೇಕಾಗಿಲ್ಲ, ಮೊಬೈಲ್ ಕೈ ಬಂದಮೇಲೆ ಆ ಥರ ಇದಿತ್ತು. ಆಮೇಲೆ ಎಷ್ಟೊಂದು ಆ ಥರ ಆಟೋಮೆಟಿಕ್ ಆಗಿ ನಡೆಯುವಂಥ ವಾದ್ಯಗಳು ಎಲ್ಲ ಇದೆ. ಅಂದ್ರೆ ಇನ್ನೊಂದೇನು ಅಂದ್ರೆ, ಮೊದಲೆಲ್ಲ ಶ್ರುತಿ ನಾವು ಸೆಟ್ ಮಾಡ್ಬೇಕು, ಶ್ರುತಿ ಬಾಕ್ಸೇ ಹಿಡ್ಕೊಂಡು ಹೋಗ್ಬೇಕಿತ್ತು. ಬಟ್ ಇವಾಗ ಆ ರೀತಿ ಇಲ್ಲ, ಮೊಬೈಲ್ ಅಲ್ಲೇ ನಾವು ಶ್ರುತಿ ಸೆಟ್ ಮಾಡ್ಕೊಬಹುದು. ನ್ಯಾಚುರಲ್ ಆಗಿ ಒಂದು ತಂಬೂರಿ ಇರೋದು. ಆ ಶ್ರುತಿ ಬಾಕ್ಸ್ ಬಂದಾಗ ಸುಮಾರು ಜನ ಏನೋ ಒಂದು ಕತ್ತರಿಸ್ದಾಗ ಆಗ್ಬಿಟ್ಟಿದೆ ಇವಾಗ ಅಂತ. ಆ ತಂಬೂರಿ ಹಿಂಗೆ ನಿಂತ್ಕೊಳ್ತಾ ಇರ್ಲಿಲ್ಲ, ಸಣ್ಣದೊಂದು ಬಂತು, ಅದಕ್ಕೆ ಒಪ್ಕೊಂಡ್ರು. ಇವಾಗ ಇನ್ನೂ ಬಂದು ಬ್ಲೂಟೂತ್ ಸ್ಪೀಕರು, ಮೊಬೈಲು, ಕೇಬಲ್ಗಳು ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಒಂದೊಂದು ಸತಿ ಈ ಟೆಕ್ನಾಲಜಿ ಅನ್ನೋದನ್ನ ಸೂಕ್ಷ್ಮವಾಗಿ ನೀವು ಟೆಕ್ನೋ ಅನ್ಬೋದು. ಟೆಕ್ನೋ ಜಾಸ್ತಿಯಾಗಿ ಕೆಟ್ನೋ ಅಂತ ಅಲ್ವಾ? ಅಂದ್ರೆ ಅದ್ರ ಮೇಲೆ ಡಿಪೆಂಡೆನ್ಸಿ ಸಡನ್ ಆಗಿ ಅದು ನಿಂತು ಹೋಗ್ಬಿಡ್ಬೋದು. ಇವಾಗ ನೋಡಿ, ನಮ್ಮ ಅಂದರೆ ಈಗ ಯುವಕರೆಲ್ಲ ಸ್ಕೆಡ್ಯೂಲ್ನೆಲ್ಲ ಮೊಬೈಲೆಲ್ಲ ಹಾಕ್ಕೊಳ್ತಾರೆ. ನನಗೆ ಬರೋಲ್ಲ, ನಾನು ಇವತ್ತಿಗೂ ದೊಡ್ಡ ಡೈರಿ ಇಟ್ಕೊಂಡಿದ್ದೀನಿ, ಅದರಲ್ಲೇ ಬರ್ಕೊಳ್ಳೋದು, ಪಾಠದಿಂದ ಹಿಡಿದು ಕಾರ್ಯಕ್ರಮ. ಅದೇನಂದರೆ ಅಭ್ಯಾಸ. ಇವಾಗ ಇದು ಸಪೋಸ್ ಹ್ಯಾಂಗ್ ಆಯಿತು ಅಂದ್ಕೊಳ್ಳಿ, ಅವ್ರಿಗೆ ಜ್ಞಾಪಕನೂ ಇರಲ್ಲ. ಮೊದಲಾದ್ರೆ ಲ್ಯಾಂಡ್ಲೈನ್ ಒಂದು ಎಷ್ಟು ಜ್ಞಾಪಕ ಇಟ್ಕೊಳ್ತಾ ಇದ್ವಿ, ಎಲ್ಲ ನಂಬರ್ಸು ಇತ್ತು. ನಮ್ಮ ಮನೇದೇನೋ 644 ಏನೋ ಇತ್ತು, 206446 ಏನೋ ಒಂದು 6 ನಂಬರ್. ಅದು ಸುಮಾರು ಹಂಗೆ ಜ್ಞಾಪಕ ಇರೋದು. ಇವಾಗ ಸುಮ್ಮನೆ ಕಷ್ಟನೇ. ನಮ್ದೇನೆ ಒಂದೊಂದು ಸತಿ ತಕ್ಷಣ ಕಾರು ನಿಮ್ಮ ನಂಬರ್ ಏನು ಅಂದರೆ ನಮ್ಗೆ ತಕ್ಷಣ ಜ್ಞಾಪಕ ಬರಲ್ಲ, ಬೈಕ್ತೋ ಕಾರ್ದೋ ಮುಂದೆ ನೋಡಿ ಹೇಳ್ತೀವಿ. ಆ ಥರ ಆಗ್ಬಿಟ್ಟಿದೆ. ಅಂದರೆ ಒಂದೊಂದು ಗ್ಯಾಡ್ಜೆಟ್ ಬಂದಾಗ ಮನುಷ್ಯನ ಒಂದೊಂದು ಅಂಗ ವೀಕ್ ಆಗ್ತಾ ಇದೆ ಈ ರೀತಿ.
ಆದ್ದರಿಂದ ಇದು ಶಾಸ್ತ್ರೀಯ ಸಂಗೀತಕ್ಕೆ ಏನು ಅಚ್ಚು ಹೊಡೆತ ಕೊಡೋಂಗಿಲ್ಲ. ಅಂದರೆ ಲೈವ್ ಆಗಿ ಕೇಳೋರಿಗೆ ಆ ಮಜಾನೇ ಬೇರೆ. ಲೈವ್ ವೈಲಿನೋ, ಲೈವ್ ಪಿಯಾನೋನೋ, ಮೃದಂಗನೋ, ತಬಲಾನೋ, ಸಿತಾರೋ, ಅದು ಲೈವ್ ಬಂದಾಗ ಅದಕ್ಕೆ ಇನ್ನೂ ಜೀವ ಇರುತ್ತೆ. ಬಂದಿದೆ, ಎಷ್ಟೊಂದು ಬಂದಿದೆ, ಇವಾಗ ನೋಡ್ತಾನೆ ಇರ್ತೀರ ನೀವು. ಸಿಂಹ ಮನೆ ಒಳಗೆ ಬಂದಿರೋದು ತೋರಿಸ್ತಾರೆ, ಏನೇನೋ ಮಾಡ್ತಾರೆ. ಸರ್, ನೀವು ಈಗ ಸಾಕಷ್ಟು ಕಾರ್ಯಕ್ರಮಗಳನ್ನು ರಾಜ್ಯ ಹೊರ ರಾಜ್ಯಗಳಲ್ಲಿ ನೀಡಿದ್ದೀರಾ. ಅದ್ರ ಜೊತೆಗೆ ವಿದೇಶಗಳಲ್ಲೂ ಅಕ್ಕ ಸಮ್ಮೇಳನದಿಂದ ಹಿಡಿದು ಬೇರೆ ಎಲ್ಲ ಸಮ್ಮೇಳನಗಳಲ್ಲೂ ಕಾರ್ಯಕ್ರಮ ನೀಡಿದ್ದೀರಾ. ರಾಜ್ಯದಲ್ಲಿ ನೀಡುವ ಕಾರ್ಯಕ್ರಮಕ್ಕೂ ವಿದೇಶಗಳಲ್ಲಿನ ಕಾರ್ಯಕ್ರಮಕ್ಕೂ ಏನಾದ್ರು ವ್ಯತ್ಯಾಸ ಅನ್ಸತ್ತಾ? ಆ ಅನುಭವಗಳು ಹೇಗಿರ್ತಾ ಇದ್ವು? ಯುರೋಪಲ್ಲಿ ಆದರೆ ಸ್ವಲ್ಪ ನಮ್ಮ ಜನ ಕಡಿಮೆ. ಅಲ್ಲಿ ಅಂದರೆ ಅಮೇರಿಕಾಗೆ, ಆಸ್ಟ್ರೇಲಿಯಾಗೋ, UK ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಿಳಿ ಜನ ಜಾಸ್ತಿ ಇರ್ತಾರೆ. ಅವ್ರಿಗೊಂದು ಕುತೂಹಲ, ಇನ್ಕ್ವಿಸಿಟಿವ್ನೆಸ್, ಏನಿದೆ, ಹೆಂಗಾಗ್ತಾ ಇದೆ, ಏನೋ ಇವರಿಬ್ರು ಎರಡು ಕೈನಲ್ಲಿದ್ದಾರೆ, ಅವ್ರು ಇದ್ದಾರೆ, ಎಷ್ಟು ಪ್ರಾಕ್ಟೀಸ್ ಮಾಡೋದು, ಈ ಥರ ಎಲ್ಲ ಕೇಳ್ತಾರೆ. ಆಮೇಲೆ ತುಂಬ ಹಾರ್ಡ್ ಕೋರ್ ಸಂಗೀತನೂ ಅಭ್ಯಾಸ ಮಾಡಿರ್ತಾರೆ ನಮ್ಮದೇ ಇಂಡಿಯಾ ಬಂದು. ಅಮೇರಿಕಾದಲ್ಲಿ, US ಅಲ್ಲಿ ಹೋದರೆ ಹೆಚ್ಚು ಕಡಿಮೆ ಅಲ್ಲಿ ನಮ್ಮ ಸಂಸ್ಥೆಗಳೇ ಒಂದು ಗುಂಪು ಮಾಡ್ಕೊಂಡು ಮಾಡಿದ ದೇವಸ್ಥಾನಗಳು, ಅಲ್ಲಿ ಜಾಗ ಬೇರೆ ವಿನಃ ಬರೋರೆ ಕೇಳೋರೆಲ್ಲ ನಮ್ಮವರೇ ಇರ್ತಾರೆ. ಈ ಒಂದೊಂದು ಕಡೆ ಒಂದೊಂದು ವ್ಯತ್ಯಾಸ. ಏನಪ್ಪ ಅಂದರೆ ಪ್ರಯಾಣ ಜಾಸ್ತಿ ಅಲ್ಲೆಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ 3 ಇರುತ್ತೆ US ಅಲ್ಲಿ. ಶುಕ್ರವಾರ ಕಾರ್ಯಕ್ರಮ ಲೇಟು ಶುರುವಾಗೋದು. ಲೇಟ್ ಅಂದರೆ ಎಲ್ಲ ವರ್ಕ್ ಮಾಡಿ 7 ಗಂಟೆಯಿಂದ 10-10:30 ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಯಾವುದೋ ಊರಿಂದ ಬಂದಿರ್ತೀವಿ, ಬಂದು ಆವತ್ತು ಸೆಟ್ಲಾಗಿ 7 ಗಂಟೆಗೆ ಕಾರ್ಯಕ್ರಮ ಮುಗಿಸಿ ಬಂದರೆ ಶನಿವಾರದ ಕಾರ್ಯಕ್ರಮ ಯೂಶುವಲ್ ಟೈಮಿಗೆ ಶುರುವಾಗುತ್ತೆ, ಅಂದರೆ 6 ಗಂಟೆಗೆ. ಯಾಕೆಂದರೆ ಅವತ್ತು ಪೂರ್ತಿ ರಜಾ. ಸರಿ, ಅದು ಇನ್ನೊಂದು ಊರಿಗೆ, ಏನೋ ಪಕ್ಕದಲ್ಲೇ ಇರ್ಬೋದು, ಒಂದು 200 ಕಿಲೋಮೀಟ್ರು, ಆದರೂ ಎಲ್ಲ ಹೊತ್ಕೊಂಡು ಯಾವುದೋ ಇನ್ನೊಬ್ಬರ ಮನೆಗೆ ಹೋಗಿ ಆ ಮನೆಗೆ ಅಡ್ಜಸ್ಟ್ ಆಗಬೇಕು. ಆ ಮನೆ ರೂಮು, ಅದು ಅವ್ರ ಮನೆ ಶವರು, ನಾವು ಒಬ್ಬೊಬ್ಬರ ಮನೇದು ಒಂದೊಂದು ಥರ, ನೀರು ಜಾಸ್ತಿ ಬೀಳಬಾರ್ದು, ಅದು ಇದು ಸುಮಾರು ಇರುತ್ತೆ. ಇಲ್ಲ, ಭಾನುವಾರ ಏನು ತಿರ್ಗಾ ಇನ್ನೊಂದು ಊರು, ಆವಾಗ ಅವತ್ತು ಬೇಗಿರುತ್ತೆ. ಕಾರಣ ಸೋಮವಾರ ವರ್ಕಿಂಗ್ ಡೇ, 4 ಗಂಟೆಗೆ. ಸೊ ಅದು 3 ದಿನನೂ ಸರಿಯಾದ ನಿದ್ದೆ ಇರಲ್ಲ. ಸೊ ಭಾನುವಾರದ ಕಾರ್ಯಕ್ರಮ ಆದ ಕಡೆನೇ ನೀವು ಸೋಮವಾರ ಇರ್ತೀರ. ಅವತ್ತೆದ್ದು ಈ 3 ದಿನದ್ದು ಬಟ್ಟೆಗಳು ಅದು ಇದು ಎಲ್ಲ ಸ್ವಲ್ಪ ಸರಿಯಾಗಿ ಮಾಡಿಕೊಂಡು ಮಂಗಳವಾರ ಆಗೋಷ್ಟರಲ್ಲಿ ಮಧ್ಯಾಹ್ನನೋ, ಬುಧವಾರ ಬೆಳಿಗ್ಗೆನೋ ಶುಕ್ರವಾರದ ಜಾಗಕ್ಕೆ ಸಾಗಾಕ್ತಾರೆ. ಅವ್ರ ಮನೆಗೆ ಹೋಗಿ ಗುರುವಾರ ಅಲ್ಲಿ ಸೆಟ್ಲ್ ಆಗೋಷ್ಟರಲ್ಲಿ ಶುಕ್ರವಾರದಿಂದ, ಅಂದರೆ ಅವರು ಕರ್ಸಿರೋರ್ಗು ಆಗ್ಬೇಕಲ್ಲ. ಆಮೇಲೆ ಇವಾಗ ಹೋಟ್ಲಲ್ಲಿ ಇಳಿಸ್ತು ಅಂತ ಹೇಳಿದ್ರೆ ಅಲ್ಲಿ ಊಟಗಳು ನಮಗೆ ಸರಿ. ಸೊ ಇದೆಲ್ಲ ಅಡ್ಜಸ್ಟ್ ಆಗ್ಬೇಕಷ್ಟೇ ನಾವು. ಅದರಲ್ಲೂ ನಾವು ವೆಜಿಟೇರಿಯನ್ ಇದ್ದಾಗ ಸಿಕ್ಕಿದ್ದೇ ತಿನ್ನಬೇಕು. ಅಥವಾ ಯಾರ್ದೋ ಮನೇಲಿರ್ತೀವಿ ಅಂದರೆ ಅದೇನಿಲ್ಲ, ಅಲ್ಲಿ ಯಾವ ಫುಡ್ಗೂ ಎಕ್ಸ್ಪೈರಿ ಡೇಟ್ ಇರಲ್ಲ, ಫ್ರೀಸರಲ್ಲಿರುತ್ತೆ. ಏನಿಲ್ಲ, ಪಾಪ ಅವರು ಆಧಾರವಾಗಿ ನೋಡ್ಕೊಳ್ತಾರೆ. ಆ ವ್ಯತ್ಯಾಸಗಳು ಜಾಸ್ತಿ. ಪ್ರಯಾಣ ಮಾಡ್ತಾನೇ ಇರ್ಬೇಕು ನೀವು. ಈಗೀಗ ಒಂದೊಂದೇ 10 ದಿನಕ್ಕೆ 15 ದಿನಕ್ಕೆ ಹೋಗಿ ಬರೋದೆಲ್ಲ ಇತ್ತು ರೀಸೆಂಟ್ ಟೈಮ್ಸಲ್ಲಿ. ಬಟ್ ನಾನು ಆಮೇಲಿಂದ ಏನೋ ಸಾಕು ಅನಿಸಿ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಇಲ್ಲಿಲ್ಲ ಓಡಾಡ್ಕೊಂಡಿದ್ರೆ ಸಾಕು. ಸರ್, ಇವಾಗ ಒಂದು ಕಾರ್ಯಕ್ರಮ ಕೊಡಬೇಕು ಅಂದರೆ ಅದಕ್ಕೆ ತಯಾರಿ ಎಷ್ಟು ದಿವಸದಿಂದ ಮಾಡ್ಕೊತಾ ಇರ್ತೀರಾ? ಎಲ್ಲರೂ ಅಂದರೆ ವಾದ್ಯದವರಿಗೆ ಒಂದು ರೀತಿ ಇರುತ್ತೆ, ಅದರಲ್ಲೂ ತಾಳವಾದ್ಯದವರಿಗೆ ಅವ್ರು ಏನು ಶ್ರುತಿಲಿ ಹಾಡ್ತಾರೆ ಅದನ್ನು ವಿಚಾರಿಸ್ಕೋಬೇಕು. ಇವಾಗ ವೀಣೆ, ಫ್ಲೂಟು ಈ ಥರ ವಾದ್ಯಗಳಾದರೆ ಆ ಶ್ರುತಿ ಹಂಗೆ ಇರುತ್ತೆ. ಇವಾಗ ನೀವೇ ಹಾಡ್ತೀರಾ ಅಂದ್ಕೊಳ್ಳಿ, ಜಿ ಅಂತ ಹೇಳಿರ್ತೀರಾ, 1 ತಿಂಗಳಿಂದ ಕೇಳಿರ್ತೀನಿ. ಆವತ್ತು ಬೆಳಗ್ಗೆ ಫೋನ್ ಮಾಡ್ತೀರಾ, ಇಲ್ಲ ನನಗೆ ತುಂಬ ನೆಗಡಿ ಆಗೋಯ್ತು, ಸ್ವಲ್ಪ ಶ್ರುತಿ ಕಡಿಮೆ. ನಾವೇನು ಮಾಡಿರ್ತೀವಿ, ಆ ಶ್ರುತಿಗೆ ಏನೋ ಒಂದು ಮಾಡಿಸ್ಕೊಂಡಿರ್ತೀವಿ ಚೆನ್ನಾಗಿ. ಆ ವಾದ್ಯ ಬರ್ಬೋದು, ಆದರೆ ಅದು ಆ ಸೌಂಡ್ ಇರೋದಿಲ್ಲ. ಸೊ ಅದೆಲ್ಲ ನಾವು ಅದನ್ನೆಲ್ಲ ನೋಡಿಕೊಂಡು ರೆಡಿ ಆಗಬೇಕು. ಇಷ್ಟು ರೆಡಿ ಆದರೂ ಮನೇಲಿ ಚೆನ್ನಾಗಿದ್ದರೆ ಅಲ್ಲಿ ಬಿಕಾಸ್ ಆಫ್ ಲೈಟ್ಸ್, ಹ್ಯಾಲೋಜಿನ್ ಲೈಟ್ಸ್ ಇರುತ್ತೆ, ಹೀಟು,
ನಿಮಗೆ ಗೊತ್ತಾಗದೇ ಇರಬಹುದು, ಹೌದು ಈ ಚರ್ಮಕ್ಕೆ ಗೊತ್ತಾಗ್ಬಿಡುತ್ತೆ. ಇವಾಗ ಸಮ್ಮರ್ ಅಷ್ಟೇ, ಸಮ್ಮರ್ ಬಂದ ತಕ್ಷಣ ಈ ಲೆಫ್ಟ್ ಲೂಸ್ ಆಗ್ಬಿಡುತ್ತೆ. ಅದು ಫಸ್ಟ್ ಹೇಳುತ್ತೆ ಸಮ್ಮರ್ ಶುರುವಾಗಿದೆ ಅಂತ. ಈಗ ಆಲ್ರೆಡಿ ಅದು ಶುರುವಾಗಿದೆ. ಆವಾಗ ಅದು ತಿರ್ಗಾ ಇದನ್ನ ತೆಗೆದು ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ತಿರ್ಗಾ ಟೈಟ್ ಮಾಡಬೇಕು. ಅದು ಒಂದು ಪ್ರೋಸೆಸ್. ಅದು ಬಿಸಿಗೆ ಚರ್ಮ ದೊಡ್ಡದಾಗತ್ತೆ, ಇದು ಚಿಕ್ಕದಾಗತ್ತಂತೆ ಉಡ್ಡು, ಕಣ್ಣಿಗೆ ಕಾಣದೇ ಇದ್ರು ಆ ಪ್ರೋಸೆಸ್ ಇಂದ ಚರ್ಮದ್ದು ಇದಾಗುತ್ತೆ. ಸೊ ರೆಡಿ ಆಗ್ತಾನೆ ಇರಬೇಕು. ಒಂದ್ ಯಾವ್ದೋ ರೆಡಿ ಇಟ್ಕೊಂಡ್ ಸಡನ್ ಆಗಿ ಯಾವ್ದೋ ಬರುತ್ತೆ. ಮುಂಚೆ ಗೊತ್ತಿರೋದು ಪ್ರಶ್ನೆ ಬೇರೆ. ನಿನ್ನೆ ಫೋನ್ ಮಾಡ್ತಾರೆ, ಇವತ್ತು ಯಾರಿಗೋ ಏನೋ ಆಗಿಲ್ಲ ಸರ್ ಹಿಂಗಾಗಿದೆ, ಅಥವಾ ಅವರೇ ಕಲಾವಿದ್ರೆ ಫೋನ್ ಮಾಡ್ಬೋದು, ನೋಡೋ ಹಿಂಗಾಗ್ಬಿಟ್ಟಿದೆ ಹೋಗ್ತೀಯಾ ಅಂತ. ಇಲ್ಲಪ್ಪ ನನ್ನ ಹತ್ರ ವಾದ್ಯ ಇಲ್ಲ, ಅಥವಾ ನನಗೆ ಹಾಡೋಕ್ಕಾಗಿಲ್ಲ. ಹಾಡೋರು ಅಷ್ಟೇ ಆ ಅಕೇಶನ್ಗೆ ಏನೋ ಒಂದಷ್ಟು ರೆಡಿ ಆಗಿರ್ತಾರೆ. ದಿಢೀರ್ ಅಂತ ಬಂದಾಗ ಅದಕ್ಕೂ ರೆಡಿನೇ ಇರಬೇಕು. ಸರ್, ಕಲಾ ಜೀವನ ಅಂದರೆ ಇನ್ನೊಂದು ಮುಖ್ಯವಾಗಿ ಅನ್ಸೋದು ಒಂದು ಶಿಸ್ತು ತುಂಬ ಇಂಪಾರ್ಟೆಂಟು ಅಂತೇಳಿ. ಅದ್ರ ಜೊತೆಗೆ ಸಾಧನೆ ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತಾರೆ. ನಿಮ್ಮ ಪ್ರಕಾರ ಇವೆರಡರಲ್ಲಿ ಯಾವುದು? ಎರಡೂ ಇರಬೇಕ್ರಿ, ಮಿಕ್ಸಪ್ ಆಫ್ ಎರಡು. ಶಿಸ್ತು, ಬೆಳಿಗ್ಗೆ ಹೇಳೋದು, ಏನೋ ಒಂದು ಸ್ವಲ್ಪ ವಾಕಿಂಗ್ ಮಾಡೋದು, ಅದು ಇದು. ಜೊತೆಗೆ ಸಾಧನೆ ಅನ್ನೋದು ದಿನ ಇರಬೇಕು. ವಾದ್ಯ ಅನ್ನೋದು ನಿಮ್ಮ ಕ್ಲೋಸ್ ಫ್ರೆಂಡ್. ವಾದ್ಯ ಅಲ್ಲ, ಅಥವಾ ನೀವು ಹಾಡೋದೇ ಇರ್ಬೋದು. ದಿನ ಅದ್ರ ಜೊತೆ ನೀವು ಒಂದು 1 hour ಕಾಲ ಕಳೀಲಿಲ್ಲ ಅಂದರೆ ಅದು ನಿಮ್ಮ ಜೊತೆ ಇರಲ್ಲ ಅಲ್ವಾ? ಆ ರೀತಿ ಎರಡೂ ಅದನ್ನು ಸಮಾನವಾಗಿ ಇಟ್ಕೊಂಡಿರ್ಬೇಕು. ಏನಾಗುತ್ತೆ ಶಿಸ್ತಿಗೆ, 5 ಗಂಟೆಗೆ ನಾನು ಹೇಳ್ತೀನಿ ಅನ್ನೋಕ್ಕೆ ಆಗಲ್ಲ. ಏನೋ ಒಂದಿನ ಊರಿಂದ ಹೋಗ್ಬಿಟ್ಟು ಹತ್ರ ಊರುಗಳಿರ್ತಾವಲ್ಲ, ತುಮಕೂರು, ಮೈಸೂರು, ನಾವು ಬರೋ ಅಷ್ಟರಲ್ಲಿ 1 ಗಂಟೆ ಆಗಿರುತ್ತೆ. ಈಗ ದೂರ ಊರು ಮಂಗಳೂರು ಅಥವಾ ಬೆಳಗಾಮು ಈ ಥರ ಅಂದರೆ ರಾತ್ರಿ ಬಂದು ಬೆಳಗಿನ ಜಾವ ಬೀಳ್ತೀವಿ. ಕೆಲವೊಂದು ಊರು ಮಧ್ಯರಾತ್ರಿ ಬರ್ತೀವಿ. ಸೊ ನೀವು ಬಂದು ಮಲ್ಕೊಂಡು ಹೇಳೋದು ಕೆಲವೆಲ್ಲ ಅದು ಕಲಾ ಜೀವನದಲ್ಲಿ ಇದ್ದೇ ಇರುತ್ತೆ. ಅಂದರೆ ಈ ಥರ ಓಡಾಡೋರಿಗೆ ಆ ಪ್ರಯಾಣ ಒಂದಿನ ಸುಗಮವಾಗಿರ್ಬೋದು. ಪ್ರಯಾಣ ಒಂದಿನ ಬಸ್ಸಲ್ಲಿ ಓಡಾಡಬೇಕಾದ್ರೆ ಅದರದ್ದೇ ಒಂದು ಪ್ರಾಬ್ಲಮ್ಮು, ಟ್ರೈನಲ್ಲಿ ಒಂದು ಪ್ರಾಬ್ಲಮ್ಮು ಅಲ್ವಾ? ಎಲ್ಲೋ ಇರುತ್ತೆ ಬೋಗಿ, 15 ದಿನ ಹೊತ್ಕೊಂಡು ಓಡಾಡ್ತಿದ್ದಿದ್ದು ಕಾಲ ಅವಾಗ. ಕೂಲಿ ಕೊಟ್ಟರೆ ಅವ್ನಿಗೆ 20 ರೂಪಾಯಿ 30 ರೂಪಾಯಿ ಕೊಡಬೇಕಲ್ಲ ಅಂತ ಯೋಚನೆ ಮಾಡುವಾಗೆ. ಸೊ ಅದೆಲ್ಲ ಕಾರ್ಯಕ್ರಮಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಾನು ಅಂತ ಅಂದ್ಕೊಂಡ್ರೆ ಅದು ಯಾವುದು ಕಷ್ಟ ಅನ್ಸಲ್ಲ ಅಲ್ವಾ? ಎಷ್ಟು ಕಲ್ಕತ್ತಾ ಅಲ್ಲಿ ಎಲ್ಲಿ ಹೋದ್ರು 1.5 ದಿನ 2 ದಿನ ಟ್ರೈನಲ್ಲೇ ಹೋಗ್ತಾ ಇದ್ವಿ. 2nd ಕ್ಲಾಸ್ ಟ್ರೈನು, ಖುಷಿಯಾಗೇ ಇರೋದು. ಅಲ್ಲಿ ನಲ್ಲಿ ನೀರೇ ಕುಡಿತಾ ಇದ್ವಿ, ಏನೂ ಆಗ್ತಿರ್ಲಿಲ್ಲ. ವಾಟರ್ ಇನ್ಫೆಕ್ಷನ್ನು ಅಥವಾ ಸ್ಟಮಕ್ ಅಪ್ಸೆಟ್ ಏನೂ ಆಗ್ತಿಲ್ಲ. ಅವ್ನು ಕೊಡೋದನ್ನೇ ತಿಂತಾ ಇದ್ವಿ. ಹೆಚ್ಚು ಕಡಿಮೆ ಪೂರಿ ಚಪಾತಿ ಹಿಟ್ಟೇ ಇರೋದದು. ಆ ಖುಷಿ ಇರ್ಬೇಕಷ್ಟೇ ರೀ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮ್ಗೆ ಏನು ಸಿಗುತ್ತೋ, ಯಾವ ದೇಶದಲ್ಲಾಗಲಿ ಎಲ್ಲೋಗಲಿ, ಇದು ನನಗೆ ಒಳ್ಳೇದು ಮಾಡುತ್ತೆ, ಇದು ನನಗೆ ಜೀರ್ಣ ಆಗುತ್ತೆ, ಇದರಿಂದ ನನಗೆ ಎನರ್ಜಿ ಬರುತ್ತೆ ಅನ್ನೋ ಪಾಸಿಟಿವ್ ಆಟಿಟ್ಯೂಡ್ ಇದ್ದರೆ ಸ್ವಲ್ಪ ಬೆಟರ್. ಅಯ್ಯೋ ಏನು ಹಿಂಗಿದೆ, ಇದನ್ನು ಯಾರು ತಿಂತಾರೆ ಅಂದರೆ ಆ ಸಮಯಕ್ಕೆ ಸಿಗೋದೇ ಅದು ನಿಮಗೆ. ಅದನ್ನು ಬಿಟ್ಟರೆ ಇನ್ನೇನು ಸಿಗಲ್ಲ ಅಷ್ಟೇ. ಓಕೆ. ಸೊ ನಿಮ್ಮ ಕ್ಷೇತ್ರದಲ್ಲಿ ಅಂದರೆ ಸಂಗೀತ ಕ್ಷೇತ್ರ ಅಥವಾ ವಾದಕ ಕ್ಷೇತ್ರದಲ್ಲಿ ನೀವು ಇನ್ನೂ ಸಾಧಿಸಬೇಕು ಅಂತ ಇರೋ ಏನಾದ್ರು ಗುರಿ ಇದೆಯಾ? ಸಾಧಿಸ್ಬೇಕು ಅನ್ನೋದು, ಸಾಧನೆ ಮಾಡಬೇಕು ಅನ್ನೋದಿದೆ ನನಗೆ. ಅಥವಾ ಎಲ್ಲ ಸಾಧಿಸಿದ್ದೀನಿ ಅಂತ ನಾನೇನು ಹೇಳ್ಕೊಳಕ್ಕಾಗೋದೇ ಇಲ್ಲ, ಹೇಳ್ಕೊಳ್ಳೂಬಾರ್ದು. ಅದು ಅಲ್ಟಿಮೇಟ್. ಅದು ನಾವು ಅಂದ್ಕೊಂಡಿದ್ದು ಏನೋ ಒಂದು ಪ್ರಕಾರವಾಗಿ ನಡೀತಾ ಇದೆ ಅಷ್ಟೇ ಸಾಕು ನಾನು ಹೇಳೋದು. ಸುಮ್ಮನೆ ನಾನೇನೋ ಇಲ್ಲ ಅದನ್ನು ಸಾಧಿಸ್ಬೇಕಾಗಿತ್ತು, ಇದನ್ನು ಸಾಧಿಸ್ಬೇಕು, ಕೆಲವು ಸರ್ತಿ ಅದು ಆರ್ಟಿಫಿಷಿಯಲ್ ಆಗಿ ಕೇಳುತ್ತೆ. ಇನ್ನೂ ಸಾಧನೆ ಮಾಡಬೇಕು ಅನ್ನೋದು ಇದೆ, ಅದು ಸಾಧಿಸ್ಬೇಕಷ್ಟೇ ನಾನು. ಶಾಸ್ತ್ರೀಯವಾಗಿ ಶಾಸ್ತ್ರೀಯ ಸಂಗೀತಕ್ಕೆ, ಶಾಸ್ತ್ರೀಯ ಕಲೆಗಳಿಗೆ ಸ್ವಲ್ಪ ಬೆಂಬಲ ಜಾಸ್ತಿ ಬೇಕು. ಅದರಲ್ಲೂ ಯುವ ಕಲಾವಿದರಿಗೆ ವೇದಿಕೆಗಳು ಹೆಚ್ಚಾಗಿ ಸಿಗಬೇಕು. ಅಂದರೆ ಏನಾಗುತ್ತೆ, ತುಂಬ ಹೆಸರಾಂತ ಕಲಾವಿದರಿಗೆ ಸಿಗ್ತಾನೆ ಇರುತ್ತೆ, ಆಯೋಜಕರು ಅವ್ರನ್ನೇ ಕರೀತಾರೆ. ಅದ್ರ ಬದಲು
ಅವರು ಸ್ವಲ್ಪ ರಿಸ್ಕ್ ತಗೊಂಡು ಹ್ಮ್ ಹೊಸ ಪೀಳಿಗೆನ ಹುಟ್ಟಾಕೋಕ್ಕೋಸ್ಕರ ಹ್ಮ್ ವೇದಿಕೆಗಳನ್ನ ಕೊಡಬೇಕು. ಹ್ಮ್ ಸರ್ಕಾರ ಬೆಂಬಲ ಕೊಡಬೇಕು. ಶಾಸ್ತ್ರೀಯ ಕಲೆಗಳಿಗೆ ನಮ್ಗೆ ಸ್ವಲ್ಪ ನೋಡಿದ್ರೆ ಕಡಿಮೆನೇ ಇರುತ್ತೆ. ಹೌದು ಹೌದು. ಸರ್ಕಾರದ ಕಾರ್ಯಕ್ರಮಗಳು ಯಾವುದೇ ಆಗಲಿ ಹೆಚ್ಚಾಗಿ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಹ್ಮ್ ತಪ್ಪಲ್ಲ, ಜನ ಅದನ್ನು ಇಷ್ಟಪಡ್ತಾರೆ. ಆದರೆ ಇದು ಹಂಗಂತೇಳಿ ಇದನ್ನು ಬಿಡೋಕ್ಕೂ ಆಗಲ್ಲ. ಜನ ಬರಲಿ ಬರದೇ ಇರಲಿ, ನಾವು ಇದನ್ನು ಕಾಪಾಡಬೇಕಲ್ಲ ಹ್ಮ್ ಅಲ್ವಾ? ಹೌದು. ಹೇಗೆ ಒಂದು ಮಾನ್ಯುಮೆಂಟನ್ನು ರಕ್ಷಣೆ ಮಾಡ್ತಾರೆ, ಹ್ಮ್ ಅದೇ ಥರ ಇದನ್ನು ಈ ಕಲೆನೂ ಉಳಿಸ್ಬೇಕು ಅಂತ ಹೇಳಿದ್ರೆ ಹ್ಮ್ ಈ ಸಂಗೀತ ಕಲೆ ಇರ್ಬೋದು, ಗಮಕ, ಹ್ಮ್ ಹರಿಕತೆ, ಹೌದು ಹೌದು. ಈಗ ಈವನ್ ಸುಗಮ ಸಂಗೀತಕ್ಕೂ ಕಡಿಮೆ ಆಗ್ತಾ ಇದೆ. ಹ್ಮ್ ನೃತ್ಯ ಶಾಸ್ತ್ರೀಯವಾಗಿ ಹ್ಮ್ ಅಷ್ಟು ಅದರಲ್ಲಿ ಆಳವಾಗಿ ಎಷ್ಟಿದೆ, ಅದಕ್ಕೆ ಸ್ವಲ್ಪ ಕಾರ್ಯಕ್ರಮಗಳು ಸರ್ಕಾರ ತಮ್ಮ ಜಿಲ್ಲೆಗಳು ನಡೆಸೋ ಜಿಲ್ಲಾ ಉತ್ಸವಗಳಲ್ಲಿ ಸಪ್ರೇಟ್ ಸ್ಟೇಜ್ ಕೊಟ್ಟರು ಪರವಾಗಿಲ್ಲ. ಹ್ಮ್ ನಾವೇನು 3,000 ಜನ ಇರೋ ಸ್ಟೇಜೇ ಬೇಕು ಅಂತ 300 ಜನ ಹಿಡಿಯುವಂಥ ಹೌದು. ಸ್ಟೇಜು. ಇವಾಗ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ, ಶಾಸ್ತ್ರೀಯವಾಗಿ ಎಲ್ಲ ಕನ್ನಡದಲ್ಲೇ ಆಗುವಂಥದ್ದು ಸಣ್ಣ ಸ್ಟೇಜ್ ಕೊಟ್ಟರೆ ಹ್ಮ್ ಹ್ಮ್ ಅಲ್ವಾ? ಹ್ಮ್ 1 ವರ್ಷ 2 ವರ್ಷ ಜನ ಬರಲ್ಲ, 3ನೇ ವರ್ಷದಿಂದ ಇಲ್ಲೇನೋ ನಡೆಯುತ್ತಪ್ಪ ಅಂತ ಅಲ್ಲಿ ಹೌದು. ಬರೋರು ಇದ್ದೇ ಇರ್ತಾರೆ. ಹೌದು. ಆ ಥರ ಬರಬೇಕು. ಅಫ್ಕೋರ್ಸ್ ಅಕಾಡೆಮಿಗಳು ಎಲ್ಲ ಇದೆ, ಇದ್ರೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹ್ಮ್ ನಮ್ಮವರಿಗೆ ಹೆಚ್ಚಿನ ಅವಕಾಶ ಹ್ಮ್ ಬೇಕು. ಅದು ಇದೆ, ಹ್ಮ್ ನೋಡೋಣ, ಇಂಪ್ರೂವ್ ಖಂಡಿತವಾಗ್ಲೂ ಆಗ್ಬೋದು. ಸರ್. ಕಲಾಭಿಮಾನಿಗಳು ಯಾವಾಗ್ಲೂ ಇದ್ದೇ ಇರ್ತಾರೆ. ನಾವು ಯಾವ ರೀತಿಯ ಅಭಿರುಚಿಯನ್ನ ಬೆಳೆಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಾರ್ವಜನಿಕ ವಲಯಗಳಲ್ಲಿ ಆದಷ್ಟು ಶಾಸ್ತ್ರೀಯ ಸಂಗೀತಗಳಿಗಿರ್ಬೋದು, ಇತರ ವಾದಕರಿರ್ಬೋದು, ಶಾಸ್ತ್ರೀಯ ಕಲೆಗಳು ಕಲೆಗಳಿಗೆ ಒಟ್ಟಾರೆಯಾಗಿ ಅವಕಾಶಗಳು ಹೆಚ್ಚೆಚ್ಚು ಸಿಗಲಿ ಅಂತ ಹೇಳಿ ನಾವು ಒಂದು ಆಶಯವನ್ನು ಏನಂದ್ರೆ ವ್ಯಕ್ತಪಡಿಸ್ತೀವಿ. ಕಲಾಭಿಮಾನಿಗಳು ಕಲೆ ಅಭಿಮಾನಿಗಳಾಗಿರ್ಬೇಕು. ಹಾ. ನೀವೇ ಆಡ್ಲಿ, ನಾನೇ ಆಡ್ಲಿ, ಅವರೇ ಆಡ್ಲಿ, ಬರಬೇಕು. ಹ್ಮ್. ಕಲಾವಿದರ ಅಭಿಮಾನಿಗಳಾಗಬಾರ್ದು. ಆಗ್ಬಾರ್ದು. ಇವ್ರು ಮಾಡಿದ್ರೆ ಮಾತ್ರ ಬರೋದು ಅವರು. ಆವಾಗ ಮ್ಯೂಸಿಕ್ ಲವರ್ಸ್ ಹ್ಮ್ ದ್ಯಾನ್ ಮ್ಯೂಸಿಷಿಯನ್ ಲವರ್ಸ್. ಹ್ಮ್ ಹ್ಮ್ ಆವಾಗ ಅಂದರೆ ಒಂದು ಬ್ರಾಡ್ ಮೈಂಡೆಡ್ ಇಂದ ಬರಬೇಕು ಹ್ಮ್ ಅಲ್ವಾ? ಹೌದು ಹೌದು. ನಮ್ಮವ್ರು ಯಾರೋ ಹಾಡ್ತಾರೆ ಕನ್ನಡ ಕಲಾವಿದರು ಅಂದರೆ ಜನವೇ ಇರಲ್ಲ. ಹ್ಮ್ ಸ್ವಲ್ಪ ಬರಬೇಕು, ಹ್ಮ್ ಪ್ರೋತ್ಸಾಹ ಸಿಗಬೇಕಲ್ಲ. ಹೌದು ಹೌದು. ಖಂಡಿತವಾಗ್ಲೂ ಸರ್. ನಿಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿರಲಿ, ಹಾಗೆ ನಿಮ್ಮ ಶಿಷ್ಯರಿಂದ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ, ಅಗಾಧವಾದ ಶಿಷ್ಯವೃಂದವನ್ನು ಹೊಂದಿ ಅಂತ ಹೇಳಿ ಬಯಸ್ತೀವಿ. ನಮ್ಮ ಈ ಪಾಡ್ಕಾಸ್ಟ್ಗೆ ಬಂದು ಇಷ್ಟೊತ್ತು ನಮ್ಮೊಂದಿಗೆ ಸಮಯ ಕಳೆದಿದ್ದಕ್ಕಾಗಿ ಬಹಳ ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನನ್ನನ್ನು ಕರೆದು ಇವತ್ತು ಇಲ್ಲಿ ಸಂದರ್ಶನ ಮಾಡಿದ್ದಕ್ಕಾಗಿ ನಿಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಹಾಗೂ ನಿಮಗೂ ಮತ್ತು ಎಲ್ಲ ತಾಂತ್ರಿಕ ವರ್ಗದವ್ರಿಗೂ ವಂದನೆಗಳು. ಥ್ಯಾಂಕ್ ಯು ಸರ್.